ಓಕೆ, ನಮಸ್ತೆ ಎಲ್ಲರಿಗೂ. ನಿಮಗ್ ನೀವ್ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಇವತ್ತಿನ ದಿವಸ ಈ ಒಂದು ಸಮಯನ ನಿಮ್ಗೋಸ್ಕರ ನೀವು ಆ ಬಿಡುವು ಮಾಡ್ಕೊಂಡು ಈ ಒಂದು ಲಲಿತ ಸಹಸ್ರನಾಮ ಗ್ರೂಪ್ ಮತ್ತೆ ಡಿವೈನ್ ಚಾಂಟಿಂಗ್ ಗ್ರೂಪ್, ಮೆಡಿಟೇಷನ್ ಗ್ರೂಪ್ ಏನ್ ಬೇಕಾದ್ರೂ ಹೇಳ್ಬೋದು. ನೀವೆಲ್ಲ ಇಲ್ಲಿ ಸೇರ್ಕೊಂಡು ಅಂದ್ರೆ ನಾವೆಲ್ಲ ಒಟ್ಟಾಗಿ ಲಲಿತ ಸಹಸ್ರನಾಮ ಕಲಿತಾ ಇದೀವಿ. ಅದೊಂದು, ಅದ್ರ ಜೊತೆಗೆ ಆ ಕಲಿಕೆನ ನಮ್ ಜೀವನದಲ್ಲಿ ಅಳವಡಿಸ್ಕೋತಾ ಇದೀವ, ಇಂಪ್ಲಿಮೆಂಟ್ ಮಾಡ್ಕೋತಾ ಇದೀವ, ಅದು ತುಂಬಾನೇ ಇಂಪಾರ್ಟೆಂಟ್. ಕಲಿಯೋದು ಅಂದ್ರೆ ಪ್ಲಾನ್, ಅಂದ್ರೆ ಈ ಕಡೆಯಿಂದ ಕೇಳಿಸ್ಕೊತಾ ಇರ್ತೀವಿ, ಬಟ್ ಅದನ್ನ ನೀವ್ ನಿಜ ಜೀವನದಲ್ಲಿ ಆಚರಣೆಗೆ ತರ್ತಾ ಇದೀವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಪ್ತೀರಾ? ಅದಕ್ಕೆ ಆಚರಣೆ ಮಾಡೋದು ಬಾರಿ ಶೋರ್ ಮ್ಯಾಮ್, ಹೌದು. ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಟೈಪ್ ಇನ್ ಆಲ್ಸೋ. ನಮಸ್ತೆ ರಾಮ್ ಅವ್ರೆ, ನಮಸ್ತೆ ಟು ಯು. ನಮಸ್ತೆ ರಾಜೇಶ್ವರಿ ಮ್ಯಾಮ್, ಎಲ್ಲರಿಗೂ ನಮಸ್ತೆ. ಓಕೆ, ಇವತ್ತು ಒಂದು ಪದ್ಯ ಇಟ್ಕೊಂಡಿದೀನಿ. ನ್ಯೂ ಇಯರ್ ಇದು ಮಕ್ಕಳ ಹಾಡು ಅಂತ ಒಂದು ಬುಕ್ ಇತ್ತು ನನ್ನ ಹತ್ರ. ನನ್ಗಿದು ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಈ ಬುಕ್ನ ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಪದ್ಯ. Hello, ma'am. Love this class to learn about the mother. Yes, thank you so much. I'll be speaking in Kannada. ಇದು ಕನ್ನಡ ಕ್ಲಾಸು. ಸೊ ಪದ್ಯದ ಹೆಸರು ಜೀವನ. ಪದ್ಯದ ಹೆಸರು ಏನು? ಜೀವನ. ಓದ್ತೀನಿ, ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೆ ಕ್ಷಮಿಸ್ಬಿಡಿ. ಅಕ್ಕಿಯೊಂದು ಹಾರಿ ಬಂತು, ಹಕ್ಕಿಯೊಂದು ಹಾರಿ ಬಂತು, ಗೂಡು ಸೇರಿತು. ಹಕ್ಕಿಯೊಂದು ಹಾರಿ ಬಂದು ಗೂಡು ಸೇರಿತು. ತನ್ನ ಪುಟ್ಟ ಮರಿಗಳಿಗೆ ಗುಟುಕು ನೀಡಿತು. ತನ್ನ ಪುಟ್ಟ ಮರಿಗಳಿಗೆ ಗುಟುಕು ನೀಡಿತು. ಗುಟುಕು ನೀಡಿ ತಾಯಿ ಅಕ್ಕಿ ಮರಿಯ ಸಾಕಿತು. ಗುಟುಕು ನೀಡಿ ತಾಯಿ ಅಕ್ಕಿ ಮರಿಯ ಸಾಕಿತು. ರೆಕ್ಕೆ ಬಂದ ಮರಿಯ ಹಕ್ಕಿ ಹಾರಿ ಹೋಯಿತು. ರೆಕ್ಕೆ ಬಂದ ಮರಿಯ ಹಕ್ಕಿ ಹಾರಿ ಹೋಯಿತು. ತಾನು ಬೇರೆ ಗೂಡ ಕಟ್ಟಿ ಮನೆಯ ಸೇರಿತು. ಗುಟುಕು ಕೊಟ್ಟ ತಾಯಿಯನ್ನು ಮರೆತು ಬಿಟ್ಟಿತು. ತನ್ನ ಮರಿಗೆ ಗುಟುಕು ತರಲು ಹಾರಿ ಹೋಯಿತು. ಅರ್ಥ ಆಯ್ತಾ ನಿಮ್ಗೆ? ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ಹಕ್ಕಿಯೊಂದು ಹಾರಿ ಬಂದು ಗೂಡ ಗೂಡು ಸೇರಿತು. ಅಂದ್ರೆ ಅಕ್ಕಿ ಬಂದು ಒಂದು ಗೂಡು ಮಾಡ್ತು. ತನ್ನ ಪುಟ್ಟ ಮರಿಗಳಿಗೆ ಗುಟುಕು ನೀಡಿತು. ಅಂದ್ರೆ ತನ್ನ ಪುಟ್ಟ ಮರಿಗಳಿಗೆ ಊಟ ಕೊಡ್ತು. ಗುಟುಕು ನೀಡಿ ತಾಯಿ ಹಕ್ಕಿ ಮರಿಯ ಸಾಕಿತು. ಅಂದ್ರೆ ಗುಟುಕು ಊಟ ಕೊಟ್ಬಿಟ್ಟು ತನ್ನ ಮರಿಗಳನ್ನ ಸಾಕ್ತು. ರೆಕ್ಕೆ ಬಂದ ಮರಿಯ ಹಕ್ಕಿ ಆರಿ ಹೋಯ್ತು. ಅಂದ್ರೆ ಆ ರೆಕ್ಕೆ ಬಲ್ತ್ ಮೇಲೆ ಆ ಮರಿ ಹಕ್ಕಿ ಆರೋಯ್ತು. ತಾನು ಬೇರೆ ಗೂಡು ಕಟ್ಟಿ ಮನೆಯ ಸೇರಿತು. ಅಂದ್ರೆ ಆ ಚಿಕ್ಕ ಏನ್ ಮಕ್ಳನ್ ಸಾಕಿರುತ್ತೆ, ಆ ಮಕ್ಳು ಇನ್ನೊಂದ್ ಮನೆ ಕಟ್ಕೋತಾರೆ. ಇನ್ನೊಂದ್ ಮನೆ ಕಟ್ಕೊಂಡು ಗುಟುಕು ಕೊಟ್ಟ ತಾಯಿಯನ್ನು ಮರೆತೇ ಬಿಟ್ಟಿತು. ಅಂದ್ರೆ ಯಾರು ತನ್ನನ್ ಬೆಳೆಸಿದ್ರೋ ಅದನ್ನ ಮರ್ತೆ ಬಿಡ್ತು. ತನ್ನ ಮರಿಯ ತನ್ನ ಮರಿಗೆ ಗುಟುಕು ತರಲು ಹೊರಟಿತು. ಅಂದ್ರೆ ಅದು ಅವ್ರ ಮಕ್ಳನ್ನ ಸಾಕಕ್ ಹೊರಡ್ತು. ತನ್ನನ್ ಸಾಕಿದ ತಾಯಿನ ಮರ್ತೆ ಹೋಯ್ತು. ಈ ಪದ್ಯದ ಹೆಸರು ಜೀವನ. ಇಷ್ಟ ಆಯ್ತಾ ನಿಮ್ಗೆ? ಇದು ಜೀವನ. ಇದು ಆಕ್ಚುಲಿ ವೆರಿ ಟ್ರೂ. ಅಕ್ಕಿಯಿಂದ ನಾವು ಕಲಿಬೇಕಾಗಿರೋದು ತುಂಬಾ ಇದೆ ನಮ್ ಜೀವನದಲ್ಲಿ. ನನ್ ಮಗ, ನನ್ ಮಕ್ಳು ನನ್ನನ್ ನೋಡ್ಕೊಳ್ಳಿ, ನನ್ನನ್ ಮಾಡ್ಲಿ, ನನ್ನನ್ ಸಾಕ್ಲಿ ಅಂತ ನಾವು ಮನುಷ್ಯರು ತುಂಬಾ ಟೈಟ್ ಆಗಿ ಮಕ್ಳನ್ನ ಬಿಗಿಯಾಗಿ ಹಿಡ್ಕೊಂಡಿರ್ತೀವಿ, ಇಲ್ಲ ಆಸೆಗಳನ್ನ ತುಂಬಾ ಮಾಡ್ಕೊಂಡಿರ್ತೀವಿ. ಈ ಹಕ್ಕಿನ ಯಾಕೆ ಹೋಲ್ಸಿದಾರೆ ಅಂದ್ರೆ,
ಹಕ್ಕಿ ಬೇಜಾರ್ ಪಡಲ್ಲ. ತನ್ ಮಗು ತನ್ ಸಾಕದಷ್ಟೇ ನನ್ ಕೆಲ್ಸ. ನನ್ ಕರ್ತವ್ಯ ಏನು? ನನ್ ನನ್ ಮಗು ನನ್ಗೆ ಅಂದ್ರೆ ನನ್ನನ್ನ ಆಯ್ಕೆ ಮಾಡ್ಕೊಂಡಿದೆ ತಂದೆ ತಾಯಿಯಾಗಿ. ನನ್ ಕರ್ತವ್ಯ ಏನು? ಮಗುನ ಸಾಕೋದು. ಅದು ಸಾಕುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಅದು ಬಯಸೋದು ಇಲ್ಲ ತನ್ನನ್ ಸಾಕ್ಲಿ ಅಂತ. ಸೊ ಹಕ್ಕಿಯಿಂದನೂ ನೀವು ತುಂಬಾ ಕಲಿಬೇಕಾಗಿದೆ. ನನ್ ಮಕ್ಳು, ನಂದು 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 ಅಂತ ಅಂತೀವಲ್ಲ, ಅದು ಡಿಟ್ಯಾಚ್ಮೆಂಟ್ ನ ಹಕ್ಕಿ ತಾನಾಗೆ ತಾನು ಫಸ್ಟ್ ಇಂದಾನೇ ಕಲ್ತ್ಬಿಟ್ಟಿರುತ್ತೆ. ಸೊ ಅದಕ್ ಬೇಜಾರು ಆಗೋದಿಲ್ಲ. ಆದ್ರೆ ಈ ಪದ್ಯನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಜನ ನೋಡಿದೀನಿ, ನನ್ ಮಕ್ಳು ನನ್ನನ್ ಬಿಟ್ಟೋಗ್ಬಿಟ್ರು, ನನ್ ಮಕ್ಳು ನನ್ನನ್ ಸಾಕ್ತಾ ಇಲ್ಲ, ಮಕ್ಳು ನೋಡ್ಕೋತಾ ಇಲ್ಲ. ಇಲ್ಲ, ಅದು ನಿಮ್ ತಪ್ಪು. ನೀವ್ ಯಾಕೆ ಅವ್ರನ್ನ ಏನದು ನಂಬ್ಕೊಂಡಿ ಇರ್ಬಾರ್ದು. ನೋಡ್ಕೊಂಡ್ರೆ ಸಂತೋಷ, ನೋಡ್ಕೊಂಡಿದ್ರುನು ನಿಮ್ಮ ಕರ್ತವ್ಯ ತಂದೆ ತಾಯಿಯಾಗಿ ನೀವು ಮಾಡಿದೀರ. ಆದ್ರೆ ಮಗು ತಾನು ಸಾಕುತ್ತೋ ಇಲ್ವೋ ಅದ್ರದ್ದೇನ್ ಅನಿವಾರ್ಯನೋ ಅದು ಗೊತ್ತಿಲ್ಲ. ಆದ್ರೆ ನೀವು ಬೆಳೆಸೋ ರೀತಿಲೂ ಇದೆ. ನೀವ್ ಹೇಗೆ ನನ್ನನ್ ಸಾಕ್ಲಿ ಅಂತ ಬೆಳೆಸ್ತಾ ಇದ್ದೀರೋ, ಇಲ್ಲ ಮಗು ತನಗ್ ಖುಷಿ ಕೊಡ್ತಾ ಇದೆ, ಮಗು ಹುಟ್ದಾಗ ನಮ್ಗ್ ಖುಷಿ ಆಗಿದೆ, ಆ ಭಾವನೆಲ್ ಸಾಕ್ತಾ ಇದ್ದೀರೋ, ನಿಮ್ಗೆ ತಾಯಿತನ ಇಲ್ಲ ತಂದೆತನನ ನೀವ್ ಅನ್ಭವ್ಸೋದಕ್ಕೆ ಮಗು ಬಂದಿದೆ ಜೀವನದಲ್ಲಿ. ಅದು ನಿಮ್ಮನ್ ಸಾಕ್ಲಿ ಅಂತ ಮಕ್ಳನ್ ಮಾಡ್ಕೋಬಾರ್ದು. ಸೊ ಅದು ತುಂಬಾ ಇಷ್ಟ ಆಗಿತ್ತು. ಹ್ಞೂ ಮೇಡಮ್, ಸಂಸ್ಕಾರ ಮುಖ್ಯ. ಕೃಷ್ಣ ಹೇಳೋದು ಅಲ್ವಾ? ಹೌದು, ಸಂಸ್ಕಾರ ಮುಖ್ಯ. ಬಟ್ ಹೇಳ್ತಾ ಇರೋದು, ಮಕ್ಕಳಿಗೆ ಫಸ್ಟ್ ನೀವೇನೆ ರೋಲ್ ಮಾಡೆಲ್. ಅಂದ್ರೆ ನಿಮ್ಮನ್ನ ನೋಡಿ ಕಲಿಯೋದು ಜಾಸ್ತಿ. ಮಕ್ಕಳು ಸ್ಕೂಲಿಂದ ಕಲಿಯೋದಕ್ಕಿಂತ ತಂದೆ ತಾಯಿನ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದಿನನಿತ್ಯ ಬೆಳಗ್ಗೆ ಸಂಜೆ ರಾತ್ರಿ ತಂದೆ ತಾಯಿಗಳನ್ನ ಹೇಗ್ ನೋಡ್ಕೊತಾ ಇದ್ದಾರೆ, ತಮ್ಮಂದಿರ್ನ ತಂಗಿದಿರ್ನ ಹೇಗ್ ನೋಡ್ಕೊತಾ ಇದ್ದಾರೆ, ತನ್ನ ರಿಲೇಟಿವ್ಸ್ ನ ಹೇಗ್ ನೋಡ್ಕೊತಾ ಇದ್ದಾರೆ, ಅತ್ತೆ ಮಾವನ್ ಹೇಗ್ ನೋಡ್ಕೊತಾ ಇದ್ದಾರೆ, ಹೆಂಡತಿನ ಹೇಗ್ ನೋಡ್ಕೊತಾ ಇದ್ದಾರೆ ಅಂತ ಮಗು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆಯ್ತಾ? ಸೊ ನೀವು ಸ್ಕೂಲಿಂದ ಕಲ್ಸೋದಲ್ಲ, ಸಂಸ್ಕಾರನು ಬರುತ್ತೆ, ಅದು ಬೇರೆ ವಿಷಯ. ಆದ್ರೆ ನೀವು ನಿಮ್ ಜೀವನದಲ್ಲಿ ನೀವ್ ಹೇಗೆ ನಿಮ್ ಜೀವನ ಶೈಲಿನ ಹೇಗೆ ಡೈಲಿ ರೂಟೀನ್ ಅಲ್ಲಿ ನೀವ್ ಹೇಗೆ ಬದುಕ್ತಾ ಇದ್ದೀರಾ ತಂದೆ ತಾಯಿಯಾಗಿ, ಅದನ್ನ ನೋಡಿ ಕಲ್ತ್ಕೊಳೋದು 99% ಜಾಸ್ತಿ. ಸ್ಕೂಲಿಂದ ಕಲಿಯೋದು ಆಗ್ಲಿ, ನೀವ್ ಹೇಳ್ಕೊಡೋದ್ರಿಂದ ಕಲಿಯೋದಾಗ್ಲಿ ತುಂಬಾ ಕಮ್ಮಿ. ಓಕೆ, ನಾನು ಇವತ್ತು 8th ವರ್ಸ್ ಅಲ್ಲಿ ಇದ್ದೀನಿ. ಕದಂಬ ಮಂಜರಿ ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ ತಾಟಂಗ ಯುಗಲೀಭೂತ ತಪನೋಡುಪ ಮಂಡಳ. ಗಣೇಶ ಮಂತ್ರ ಹೇಳಿಲ್ಲ, ಮರ್ತೋಯ್ತು. ಸೊ ವಿಲ್ ಸ್ಟಾರ್ಟ್ ವಿತ್ ದಟ್. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ ತಾಟಂಗ ಯುಗಲೀಭೂತ ತಪನೋಡುಪ ಮಂಡಳ. ಕದಂಬ ಮಂಜರಿ, ಕದಂಬವನ ಅನ್ನೋದು ಎಲ್ಲಿದೆ ಗೊತ್ತಾ ಯಾರ್ಗಾರ? ಕದಂಬ ಅನ್ನೋದು ಒಂದು ಮರ, ಹೂದ್ ಮರ. ಪರ್ಟಿಕ್ಯುಲರ್ಲಿ ಅದಕ್ಕೂ ಡಿವೈನ್ ಮರ ಅಂತಾನು ಅಂತಾರೆ. ಈ ಬೋಧಿ ವೃಕ್ಷ ತರ, ಅಂದ್ರೆ ಅಶ್ವತ್ಥ ಕಟ್ಟೆ ತರ, ಅದನ್ನು ತುಂಬಾ ಫೇಮಸ್ ಆದ ಒಂದು ಮರ. ಕದಂಬವನ ಅಂದ್ರೆ ಈಗಿನ ಈ ಕರೆಂಟ್ ಇರೋ ಮಧುರೈ. ಮಧುರೈ ಮಧುರೈಯಲ್ಲಿ ಮೀನಾಕ್ಷಿ ಅಮ್ಮ ಇದಾರಲ್ಲ, ತಮಿಳ್ನಾಡು ಮಧುರೈ, ಕಂಚಿ ಕಾಮಾಕ್ಷಿ. ಆ ಕಾ ಆ, ಮಧುರೈ ಎಲ್ಲರಿಗೂ ಗೊತ್ತಾ? ಮೀನಾಕ್ಷಿ ದೇವತೆ ಅಲ್ಲಿ, ಸುಂದರೇಶ್ವರ ಮೀನಾಕ್ಷಿ ಟೆಂಪಲ್ ಅಂತ. ಮಧುರೈ ವೆರಿ ವೆರಿ ಫೇಮಸ್, ವೆರಿ ವೆರಿ ಡಿವೈನ್. ಮಧುರೈ ಕತೆ ತುಂಬಾ ಸುಮಾರು ಸಾವಿರಾರು ವರ್ಷದ ಹಿಂದೆ. ಅದು ಬರೀ ಕದಂಬ ಟ್ರೀಸ್, ಅಂದ್ರೆ ಕದಂಬ ಮರಗಳಿಂದ ತುಂಬಿತ್ತು. ಅದೊಂದು ಕಾಡು. ಮಧುರೈ ಅನ್ನೋದು ಒಂದು ಕಾಡು ಆಗಿನ ಕಾಲದಲ್ಲಿ. ಆ ಕಾಡಲ್ಲಿ ಒಬ್ಬ ಏನದು ಮರ ಕಡಿಯೋನು ಕಾಡಲ್ಲಿ ಓಡಾಡ್ಬೇಕಾರೆ
ನಿಜವಾದ ಅಂದ್ರೆ ಅಲ್ಲಿ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಸ್ವಯಂಭೂ ಲಿಂಗ ಇರೋದು. ಆ ಒಂದ್ ಮರದ ಕೆಳಗಡೆ, ಕದಂಬ ಮರದ ಕೆಳಗಡೆ ಸ್ವಯಂಭೂ ಲಿಂಗನ ಸಾಕ್ಷಾತ್ ಇಂದ್ರ ಪೂಜೆ ಮಾಡ್ತಾ ಇರ್ತಾನಂತೆ. ಅದನ್ನ ಮರ ಕಡಿಯೋನ್ ನೋಡ್ಬಿಟ್ಟಿ, ದೂರದಿಂದ ನೋಡ್ಬಿಟ್ಟಿ ಆಶ್ಚರ್ಯ ಪಟ್ಟಿ, ಆಗಿನ ಕಾಲದಲ್ಲಿ ಇದ್ದಿದ್ ರಾಜನ್ಗ್ ಹೋಗಿ ಹೇಳ್ತಾನಂತೆ, ಈ ತರ ಇಂದ್ರ ಬಂದಿ ಸ್ವಯಂಭೂ ಲಿಂಗನ ಈ ಮರದ ಕೆಳಗಡೆ, ಕಾಡೊಳಗೆ ಕದಂಬ ಮರದ ಕೆಳಗಡೆ ಪೂಜೆ ಮಾಡ್ತಾ ಇದ್ದಾನೆ ಅಂತ. ಅವಾಗ ರಾಜ ತಾನೇ ಇನ್ಸ್ಪೆಕ್ಷನ್ ಮಾಡೋದಕ್ ಬಂದಿ ಅಲ್ಲಿ ಸಾಕ್ಷಾತ್ ಸ್ವಯಂಭೂ ಲಿಂಗನ ನೋಡ್ಬಿಟ್ಟಿ, ಕಂಚಿ ಬಗ್ಗೆನೂ ಹೇಳಿ ಸ್ವಲ್ಪ ಮೇಡಮ್. ಕಂಚಿ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಸೊ ಕದಂಬ ಮರದ ಕೆಳಗಡೆ ಸ್ವಯಂಭೂ ಲಿಂಗ ಹಾಗೆ ಇರುತ್ತೆ, ಆದ್ರೆ ಇಂದ್ರ ದೇವಲೋಕಕ್ಕೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಆಗಿನ ಕಾಲದ ರಾಜ ಆ ಸ್ವಯಂಭೂ ಲಿಂಗದ ಸುತ್ತ ದೊಡ್ಡ ದೇವಸ್ಥಾನ ಕಟ್ತಾನೆ. ಅದೇ ಈಗಿನ ಮಧುರೈ ಟೆಂಪಲ್. ಮಧುರೈ ಟೆಂಪಲ್ ತುಂಬಾನೇ ದೊಡ್ಡದು, ತುಂಬಾ ಗೋಪುರಗಳಿದೆ, ತುಂಬಾ ಪಿಲ್ಲರ್ಸ್ ಇದೆ. ಅದು ಮಂಡಲ ರೂಪ, ಮಂಡಲ ಅಲ್ಲ, ಯಂತ್ರದ ರೂಪದಲ್ಲಿ ಆ ಆರ್ಕಿಟೆಕ್ಚರ್, ದೇವಸ್ಥಾನನೇ ಯಂತ್ರದ ರೂಪದಲ್ಲಿ ಮಾಡಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಅಂತ ಸ್ಥಾಪನೆ ಮಾಡಿದ್ದು ರಾಜರು. ಆ ದೇವಸ್ಥಾನ ಓಪನ್ ಮಾಡ್ಬೇಕಾದ್ರೆ ಸಾಕ್ಷಾತ್ ಶಿವನೇ ಭೂಮಿ ಮೇಲೆ ಇಳಿದು ಬಂದಿ ಆ ಆ ಟೆಂಪಲ್ ಓಪನಿಂಗ್ ಟೈಮಲ್ಲಿ ಶಿವಂದು ಜಟೆಯಿಂದ ಮಧು ಅಂದ್ರೆ ಹನಿ, ಜೇನು ಭೂಮಿ ಮೇಲೆ ಬಿತ್ತತ್ತೆ. ಅದಕ್ಕೆ ಆ ಒಂದು ಊರಿಗೆ ಮಧುರಾಪುರಿ ಅಂತ ಹೆಸರು ಬಂತು. ಈ ಒಂದು ಸ್ಟೋರಿನ ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಶ್ರೀಜಿತ್ ಕೃಷ್ಣನ್ ಅಂತ ಯೂಟ್ಯೂಬ್ ಅಲ್ಲಿ ಅವ್ರು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಲಲಿತಾ ಸಹಸ್ರನಾಮ. ಈಸ್ ಆಲ್ಸೋ ಶ್ರೀವಿದ್ಯಾ ಪ್ರಾಕ್ಟಿಷನರ್, ಸೊ ಕ್ರೆಡಿಟ್ ಶುಡ್ ಗೋ ಟು ಹಿಮ್. ಸೊ ಬಿಕಾಸ್ ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಫ್ರೆಂಡ್ ಕೂಡ, ಪ್ಲಸ್ ಈಸ್ ಅ ವೆರಿ ನೈಸ್ ಪರ್ಸನ್, ಈಸ್ ಅ ವೆರಿ ಡಿವೈನ್ ಪರ್ಸನ್. ಸೊ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು ಈ ಕತೆದು. ಸೊ ಶಿವ ಸಾಕ್ಷಾತ್ ಭೂಮಿಗೆ ಆ ದೇವಸ್ಥಾನ ಓಪನ್ ಆಗ್ಬೇಕಾದ್ರೆ ಬಂದಿದ್ದಕ್ಕೆ ಜೇನು ಭೂಮಿ ಮೇಲ್ ಆ ಭೂಮಿ ಮೇಲೆ ಬಿದ್ದಿದ್ದಕ್ಕೆ ಮಧುರಾಪುರಿ ಅಂತ ಹೆಸರಾಯ್ತು. ಮಧು ಅಂದ್ರೆ ಜೇನು. ಸೊ ಮಧುರಾಪುರಿ ಹೋಗಿ ಇವತ್ತಿನ ಮಧುರೈ ಆಗಿದೆ. ಅಲ್ಲಿ ಮೀನಾಕ್ಷಿ ಅಮ್ಮ ಒಂದು ತುಂಬಾನೇ ಡಿವೈನ್ ಎನರ್ಜಿ ಇದೆ, ಕಂಚಿ ತರಾನೇ ಆಲ್ಮೋಸ್ಟ್. ಅದ್ರದ್ದು ಪರ್ಟಿಕ್ಯುಲರ್ ಮೀನಾಕ್ಷಿ ಅಂದ್ರೆ ಮೀನ್ ಅಂದ್ರೆ ಮೀನು, ಅಕ್ಷಿ ಅಂದ್ರೆ ಕಣ್ಣು. ಸೊ ಮೀನಾಕ್ಷಿ ಅಂದ್ರೆ ಸದಾ ದೇವಿ ಕಣ್ಣು ಮೀನ್ ತರ ಮುಚ್ಚೋದೇ ಇಲ್ಲ, ಕಣ್ಣು ಮುಚ್ಚೋದೇ ಇಲ್ಲ. ಕಣ್ಣು ಮುಚ್ಚೋದಿಲ್ಲ ಅಂದ್ರೆ ನಮ್ಮನ್ನ ಸದಾ ನೋಡ್ತಾ ಇರ್ತಾಳೆ, ರಕ್ಷಣೆ ಮಾಡ್ತಾ ಇರ್ತಾಳೆ, ಮಾನಿಟರ್ ಮಾಡ್ತಾ ಇರ್ತಾಳೆ. ಸೊ ಆತರ ದೇವಿ ಮಲ್ಗದೇ ಇಲ್ಲ. ನಾವು ಮನಗ್ದಾಗೂ ಏನ್ ನಡೆಯುತ್ತೆ 365 ಡೇಸ್ ದೇವಿ ಸದಾ ನಮ್ಮ ಮೇಲೆ ಕಣ್ಣಿಟ್ಟಿರ್ತಾಳೆ. ಅರ್ಥ ಆಯ್ತಾ? ನಾವು ಯಾರು ಕಾಣ್ತಾ ಇಲ್ಲ ಅಂತ ಏನೋ ಮಾಡೋದಲ್ಲ. ಯಾರು ಇಲ್ದಾಗ, ನಮ್ ಸುತ್ತಮುತ್ತ ನಾವ್ ಯಾರು ಇಲ್ದಾಗ ನಾವ್ ಎಷ್ಟು ಪ್ರಾಂಪ್ಟ್ ಆಗಿ ನಮಗ್ ನಾವ್ ಇರ್ತೀವಿ ಅನ್ನೋದ್ ಮೋರ್ ಇಂಪಾರ್ಟೆಂಟ್. ಯಾರು ನೋಡ್ತಾ ಇಲ್ಲ ಅಂತ ತಪ್ಪು ಮಾಡೋದು ಇಲ್ಲ. ಸೃಷ್ಟಿಕರ್ತ ದೇವಿ ಎಸ್ಪೆಷಲಿ. ಸೊ ಮೀನಾಕ್ಷಿಗೆ ಅದು ಅರ್ಥ. ಸೊ ಅಲ್ಲಿ ಮಧುರೈಯಲ್ಲಿ ರಾತ್ರಿ ಅನ್ನೋದೇ ಇಲ್ಲ, ಸದಾ 24 ಅವರ್ಸ್. ಅಂದ್ರೆ ಮಧುರೈ ಪೂರ್ತಿ ನಡೀತಾನೆ ಇರುತ್ತೆ, ಅಂದ್ರೆ ಸಂಚಾರ ನಡೀತಾನೆ ಇರುತ್ತೆ ಜನದ್ದು, ಮತ್ತೆ ತುಂಬಾ ರಶ್ ಇರುತ್ತೆ ಟೆಂಪಲ್ ಅಲ್ಲಿ. ಅಲ್ಲಿ ಪರ್ಟಿಕ್ಯುಲರ್ಲಿ ರಾತ್ರಿ ಹೊತ್ತು ಡೈಲಿ ಒಂದ್ ರಿಚುವಲ್, ಅಂದ್ರೆ ಮೆರವಣಿಗೆ ತರ ಮಾಡ್ತಾರೆ. ಮಲಗಿಸ್ಬೇಕಾರೆ, ದೇವಿನ ಮಲಗಿಸ್ಬೇಕಾರೆ ಶಿವನ್ ದೇವಸ್ಥಾನದಿಂದ ಶಿವನ್ನ ತಗೊಂಡೋಗಿ ದೇವಿ ಗರ್ಭಗುಡಿಲಿ ಇಟ್ಟಿ ಮತ್ತೆ ಬೆಳಗಿನ ಜಾವ ತಗೊಂಡ್ಬರ್ತಾರೆ. ಸೊ ಶಿವ ಶಕ್ತಿ ಯೂನಿಯನ್ ಅಂದ್ರೆ ಶಿವ ಶಕ್ತಿ. ಶಿವ ಅಂದ್ರೆ ಸ್ಟಿಲ್ನೆಸ್, ಶಕ್ತಿ ಅಂದ್ರೆ ಎನರ್ಜಿ. ಸೊ ಅಲ್ಲೂ ಕೂಡ ಮೆಡಿಟೇಷನ್ಗೆನೆ ಇಂಪಾರ್ಟೆನ್ಸ್, ಆಯ್ತಾ? ಸೊ ನೀವು ಸ್ಟಿಲ್ ಆಗಿ, ಸೈಲೆಂಟ್ ಆಗಿ, ಕಾಮ್ ಆಗಿ, ಏನು ಯೋಚನೆ ಮಾಡ್ದಿರ ಕುತ್ಕೊಂಡಾಗ ನಿಮಗೆ ಎನರ್ಜಿ ಫ್ಲೋ ಆಗುತ್ತೆ. ಅಂದ್ರೆ
ನಿಮ್ಮನ್ ನೀವು ಕನೆಕ್ಟ್ ಮಾಡ್ಕೋತೀರಾ, ಮತ್ತೆ ನೀವು ಸೃಷ್ಟಿಗ್ ಕನೆಕ್ಟ್ ಆಗ್ತೀರಾ, ನೇಚರಿಗೆ ಕನೆಕ್ಟ್ ಆಗ್ತೀರಾ. ಅಲ್ಲಿ ಪರ್ಟಿಕ್ಯುಲರ್ಲಿ ಮಧುರೈ ಮೀನಾಕ್ಷಿಲಿ ದೇವಿ ಹಸ್ರು ಕಲರ್, ಹಸ್ರು ಹಸ್ರು ಅಂದ್ರೆ ಎಮ್ರಾಲ್ಡ್ ಕಲರ್, ಹಸ್ರು ಗ್ರೀನ್ ಪ್ರಕೃತಿನ ಸಿಂಬಲೈಸ್ ಮಾಡುತ್ತೆ. ಸೊ ಗ್ರೀನ್ ಮರ್ಕ್ಯುರಿ ಅಂತಾನು ಅಂತಾರೆ. ಸೊ ಗ್ರೀನಿಗೆ ಅಷ್ಟು ಪವರ್ ಇದೆ, ಪ್ರಕೃತಿನೇ ತನ್ನೊಳಗೆ ತಾನು ಇಟ್ಕೊಂಡಿದ್ದಾಳೆ ಅಂತ. ಸೊ ನೀವು ಧ್ಯಾನ ಮಾಡದೇ ಆಗ್ಲಿ, ಪ್ರಕೃತಿ ಕೈ ಮುಗಿದ್ರುನು ಸೃಷ್ಟಿ ದೇವಿ ಕೈ ಮುಗ್ದಂಗೆ ಆಯ್ತಾ. ಇನ್ನೊಂದು ಗಿಣಿ ಇಟ್ಕೊಂಡಿದೆ. ಆ ಮಧುರೈ ಮೀನಾಕ್ಷಿ ಆ ಆ, ದೇವಸ್ಥಾನದಲ್ಲಿ ಲಲಿತಾ ಸಹಸ್ರನಾಮ ತರನೇ ಗಿಣಿ ಇಟ್ಕೊಂಡಿದೆ. ಗಿಣಿನೂ ಅಷ್ಟೇ, ಗಿಣಿನೂ ಹಸ್ರು. ಅದಲ್ದಿರ ಗಿಣಿ ನಾವೀಗ ಏನ್ ಮಾತಾಡ್ತೀವೋ ಅದನ್ನ ರಿಪೀಟ್ ಮಾಡುತ್ತೆ. ನೀವು ಕೃಷ್ಣನ್ ಕಥೆಲೂ ನೋಡಿರ್ಬೋದು, ಗಿಣಿ ಸದಾ ಇರುತ್ತೆ. ಯಾರು ಡಿವೈನ್ ಎನರ್ಜಿ, ದೇವಿ ಎನರ್ಜಿನ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಇಲ್ಲ ದೇವಿದ ಅನುಗ್ರಹ ಯಾರಿಗಿದ್ಯೋ ಅವ್ರ ಜೊತೆ ಗಿಣಿ ಕೂಡ ಮಾತಾಡುತ್ತಂತೆ. ಅದಲ್ದಿರ ನಾವೇನ್ ಪ್ರಾರ್ಥನೆ ಮಾಡ್ತೀವೋ ದೇವರಿಗೆ, ಆ ಗಿಣಿ ದೇವಿಗೆ ಅದನ್ನ ರಿಪೀಟ್ ಮಾಡುತ್ತಂತೆ. ಕೈ ಮೇಲೆ ಕುತ್ಕೊಂಡು ದೇವಿಗೆ ಆ ಗಿಣಿ ಅದನ್ನ ರಿಪೀಟ್ ಮಾಡ್ತಾ ಇರುತ್ತಂತೆ. ನಮ್ ಪ್ರೇಯರ್ಸ್ನ, ಅಂದ್ರೆ ನಾವೇನ್ ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆನ ಗಿಣಿ, ನಾವ್ ಹೆಂಗೆ ಮೀಟು 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 ಅಂದ್ರೆ ಸೌಮ್ಯ 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 ಅಂದ್ರೆ ಅದು ಹೆಂಗ್ ಸೌಮ್ಯ ಸೌಮ್ಯ ಅಂತ ರಿಪೀಟ್ ಮಾಡುತ್ತಾ, ಅದೇ ತರ ಗಿಣಿಗೂನು ಅಷ್ಟು ಇಂಪಾರ್ಟೆನ್ಸ್ ಇದೆ. ಕಂಚಿ ಕಾಮಾಕ್ಷಿಲಿ ಇನ್ನೊಂದೇನ್ ಇಂಪಾರ್ಟೆಂಟ್ ಅಂದ್ರೆ ಆಮ್ ಅದ್ರದ್ದು ದೇವಸ್ಥಾನ ಕಟ್ಟಿರೋದು ಪ್ರತಿಯೊಂದು ಕಂಬಕ್ಕೂ ಅರ್ಥ ಇದೆ, ಮೀನಿಂಗ್ ಇದೆ. ಸೊ ನೀವು ಆ ಪ್ರಾಂಗಣದಲ್ಲಿ ಹೋದ್ರೆ ಸಾಕು, ಯಂತ್ರದೊಳಗೆ ಹೋದಂಗೆ. ಸೊ ಯಂತ್ರದಲ್ಲಿ ಹೋದಾಗ ನಿಮ್ಗೆ ಏನೋ ಒಂದ್ ಕಾಮ್ನೆಸ್, ಏನೋ ಒಂದ್ ವೈಬ್ರೇಷನ್ ಕಾಣುತ್ತೆ. ಆ ವೈಬ್ರೇಷನ್ ಅಲ್ಲಿ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಕುತ್ಕೊಂಡ್ರೆ ನಿಮಗೆ ಏನೋ ಒಂದು ಅನುಭವ ಆಗುತ್ತೆ. ಅದು ಮಧುರೈ ಮೀನಾಕ್ಷಿ ಬರೀ ನೋಡೋದಲ್ಲ, ಫೀಲ್ ಮಾಡೋದು, ಅನುಭವಿಸೋದು. ಅಂದ್ರೆ ಈಗ ಯಾರ ಬಂದ್ರೆ ಖುಷಿ ಆಗುತ್ತಲ್ಲ, ಅನುಭವ, ಫೀಲ್ ಆಗೋದು, ವೈಬ್ರೇಷನ್. ಇವಾಗ ನಾವು ನಮ್ದು ಎರಡು ಕೈನ ನಾವು ಸೈಲೆಂಟ್ ಆಗಿ ನೋಡಿದ್ರೆ ನಿಮಗ್ ಫೀಲ್ ಆಗುತ್ತೆ, ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಎನರ್ಜಿ ಏನೋ ಒಂದ್ ಪಾಸ್ ಆಗ್ತಾ ಇದೆ ಸ್ಲೋ ಆಗಿ. ಸ್ಲೋ ಮೋಷನ್ ಅಲ್ಲೇನೆ ಮೆಡಿಟೇಷನ್ ಎನರ್ಜಿ ಫೀಲ್ ಆಗೋದು. ನೀವು ಫಾಸ್ಟ್ ಫಾಸ್ಟ್ ಆಗಿ ಏನೋ ದರ್ಶನ ಮಾಡ್ಬೇಕು, ಏನೋ ಒಂದ್ ಚೆಕ್ ಲಿಸ್ಟ್ ಅಲ್ಲಿ ಟಿಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೋದ್ರೆ ನೀವೀಗ ಫೀಲ್ ಆಗೋದಿಲ್ಲ, ಅನುಭವ, ವೈಬ್ರೇಷನ್ ಫೀಲ್ ಆಗೋದಿಲ್ಲ. ಸೊ ತಾಳ್ಮೆಯಿಂದ ಹೋಗಿ ತಾಳ್ಮೆಯಿಂದ ದರ್ಶನ ಮಾಡ್ಕೊಂಡು ಬರೋದ್ರಲ್ಲಿ, ಪರ್ಟಿಕ್ಯುಲರ್ಲಿ ಕಂಚಿ ಕಾಮಾಕ್ಷಿಲಿ ವರ್ಷಕ್ಕೊಂದ್ಸತಿ ಜಾತ್ರೆನೂ ನಡೆಯುತ್ತೆ. ಆವಾಗ ಶಿವ ಮತ್ತೆ ಮೀನಾಕ್ಷಿದು ಮದ್ವೆ ತರ ಮಾಡ್ತಾರೆ. ಅದು ಏಪ್ರಿಲ್ ಟೈಮಲ್ಲಿ ನಡೆಯುತ್ತಂತೆ. ಅದು ತುಂಬಾ ರಶ್ ಇರುತ್ತೆ. ಸೊ ಅಲ್ಲಿ ಪರ್ಟಿಕ್ಯುಲರ್ಲಿ ಶಿವನ್ಕಿಂತ ಫಸ್ಟ್ ಮೀನಾಕ್ಷಿ ಅಮ್ಮಂಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ಪೂರ್ತಿ ಕದಂಬವನ. ಸೊ ಕದಂಬವನದಲ್ಲಿ ಕದಂಬ ಮಂಜರಿ ಕ್ಲಿಪ್ತ ಅಂದ್ರೆ ಗೊಂಚಲು, ಕದಂಬ ಮರದಲ್ಲಿ ಬೆಳೆಯುವಂತ ಗೊಂಚಲು ಹೂವನ ದೇವಿ ತನ್ನ ಕಿವಿ ಮೇಲೆ ಇಟ್ಕೊಂಡಿದ್ದಾಳೆ. ಕಿವಿ ಮೇಲೆ ಲಲಿತಾ ದೇವಿಗೆ ಡೆಕೋರೇಷನ್ ಮಾಡಿರೋದು ಕಿವಿ ಮೇಲೆ ಕದಂಬ ಹೂವ ಗೊಂಚಲನ್ನ ಇಟ್ಟಿದ್ದಾರೆ. ಕತೆ ಇಷ್ಟ ಆಯ್ತಾ? ಕತೆ ಇಷ್ಟ ಆಯ್ತಾ? ಅರ್ಥ ಆಯ್ತಾ? ಏನಾರ ಕ್ವಶನ್ ಇದೆಯಾ? ಮೆಸೇಜ್ ಮಾಡಿ, ಮೆಸೇಜ್ ಮಾಡಿ. ಮೆಸೇಜ್ ಮಾಡಿದ್ರೆ ಎಲ್ಲರೂ ನಿದ್ದೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಕತೆ ಸೊ ಚೆನ್ನಾಗಿದೆ ಆಕ್ಚುಲಿ ಮ್ಯಾಮ್, ಕಂಟಿನ್ಯೂ ಮಾಡಿ. ನಾನು ಮಧುರೈ ಮೀನಾಕ್ಷಿ ನೋಡಿಲ್ಲ, ಬಟ್ ಹೋಗ್ಬೇಕು ಅಂತ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಆಲ್. ಅಕ್ನಾಲೇಜ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೂ ಗೊತ್ತಾಗುತ್ತೆ ಕಲಿಯಲ್ಲಿ ಕೈಯಲ್ಲಿ ಆ ತರ ಹಿಡ್ಕೊಂಡು ಎನರ್ಜಿ ಫೀಲ್ ಆಗುತ್ತೆ. ಹೌದು, ಕೈಯಲ್ಲಿ ನೀವೆಲ್ಲೋ ಹೋಗಿ ಎನರ್ಜಿ ಫೀಲ್ ಮಾಡೋದೇನ್ ಬೇಡ. ನಿಮ್ದು ಎರಡು ಕೈ ಹಿಂಗ್ ಇಟ್ಕೊಂಡ್ರೆ ಸಾಕು. ಇಟ್ಕೊಂಡು ಸ್ಟಿಲ್ ಆಗಿರ್ಬೇಕು, ಸೈಲೆಂಟ್ ಆಗಿದ್ರೆ ನಿಮ್ಗೆ ಎನರ್ಜಿ ಫೀಲ್ ಆಗುತ್ತೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ರಾಧಾ ಮ್ಯಾಮ್, ಪದ್ಮಾ ಮ್ಯಾಮ್, ಎಲ್ಲರಿಗೂನು. ಯಾರ್ಯಾರು ರೆಸ್ಪಾಂಡ್ ಮಾಡಿದಿರೋ, ರೆಸ್ಪಾಂಡ್ ಮಾಡ್ದಿಲ್ದವ್ರಿಗೂನು ಎಲ್ಲ ತುಂಬಾ 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 ಥ್ಯಾಂಕ್ಸ್. ಆಯ್ತಾ? ಸೊ ಈ ತರ ಎನರ್ಜಿ ಫೀಲ್ ಆಗುತ್ತೆ. ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ನಮ್ಗೆ ಹೆಂಗೆ ನಮ್ ಕೈ ಹತ್ರ ಇಟ್ಕೊಂಡ್ ಸುಮ್ನೆ
ತೈಚಿ ಅಂತ ಮಾಡ್ತಾರೆ ಚೈನೀಸ್ ಅಲ್ಲಿ ಆಯ್ತಾ, ಚೈನೀಸ್ ಕೊರಿಯನ್ ಅಲ್ಲಿ ನಮ್ಮ ಇಂಡಿಯಾಲಿ ಹೆಂಗ್ ಯೋಗ ಮಾಡ್ತಾರೋ ಅವರು ತೈಚಿ ಅಂತ ಮಾಡ್ತಾರೆ. ತೈಚಿಲಿ ಮೂವಿಂಗ್ ಈಸ್ ಮೆಡಿಟೇಟಿವ್ ಅಂದ್ರೆ ಅವ್ರು ಎಕ್ಸಸೈಸ್ ಮಾಡೋದು ಸ್ಲೋ ಮೂಮೆಂಟ್ ಅಲ್ಲಿ ಮಾಡ್ತಾರೆ. ಸ್ಲೋ ಮೂಮೆಂಟ್ ಅಲ್ಲಿ ಮಾಡೋದು ಇಟ್ ಈಸ್ ಲೈಕ್ ಮೂವಿಂಗ್ ಮೆಡಿಟೇಷನ್ ಅಂತ. ಸೊ ಆ ಮೂವಿಂಗ್ ಮೆಡಿಟೇಷನ್ ಅಲ್ಲಿ ನೀವೇನಾಗ್ತೀರಾ, ಅವೇರ್ ಆಗ್ತೀರಾ. ನಿಮ್ ಜೀವನದಲ್ಲಿ ಅಂದ್ರೆ ಎನರ್ಜಿ ಫ್ಲೋ ಆಗ್ತಾ ಇರೋದು, ವೈಬ್ರೇಷನ್ ಫೀಲ್ ಆಗೋ ಅಷ್ಟು ನೀವು ಕಲರಿಪಟ್ಟು ಇನ್ ಕೇರಳ. ಯಾ, all this Tai Chi is from, ಹೌದು, ಕಲರಿಪಟ್ಟು is a very very famous and interesting. I also got an opportunity, ಅಂದ್ರೆ ನಾನು ಒಂದ್ಸತಿ ಪ್ರಾಕ್ಟೀಸ್ ಮಾಡೋದಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಬಟ್ ಐ ಫೆಲ್ಟ್ ಇಟ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಸೊ ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ. ಸೊ ಕದಂಬ ಮಂಜರಿ ಕ್ಲಿಪ್ತ ಅಂದ್ರೆ ಆ ಒಂದು ಗೊಂಚಲನ್ನ, ಗೊಂಚಲನ್ನ ದೇವಿ ತನ್ನ ಕಿವಿ ಮೇಲೆ ಡೆಕೋರೇಷನ್ಗೆ ಇಟ್ಕೊಂಡಿದ್ದಾಳೆ. ಅಂದ್ರೆ ಆ ಗೊಂಚಲು ಎಷ್ಟು ಫ್ರಾಗ್ನೆನ್ಸ್ ಅಂದ್ರೆ ಸೃಷ್ಟಿಲಿ ತುಂಬಾ ಅದ್ಭುತವಾದಂತ ಒಂದು ಮರ. ಆ ಮರದ ಹೂವನ್ನ, ಗೊಂಚಲನ್ನ ತನ್ನ ಕಿವಿ ಮೇಲೆ ಇಟ್ಕೊಂಡಿದ್ದಾಳೆ. ಅದು ರೌಂಡ್ ಶೇಪ್ ಅಲ್ಲಿ ಇದೆ. ಒಂದು ಫ್ರಾಗ್ನೆನ್ಸ್, ಇನ್ನೊಂದು ಸೃಷ್ಟಿಲೇ ದೇವಿ ಇದ್ದಾಳೆ, ಇನ್ನೊಂದು ಅದು ರೌಂಡ್ ಶೇಪ್ ಇದೆ. ರೌಂಡ್ ಶೇಪ್ ಇದ್ದಿ ಗ್ಲೋಬ್ ಅಂದ್ರೆ ಇಡೀ ಜಗತ್ತು ಅಂದ್ರೆ ಬ್ರಹ್ಮಾಂಡ. ಗ್ಲೋಬ್ನೆ ತನ್ನ ಕಿವಿ ಮೇಲೆ ಇಟ್ಕೊಂಡಿದ್ದಾಳೆ, ಸದಾ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಸದಾ ಲಿಸನ್ ಮಾಡ್ತಾ ಇದ್ದಾಳೆ, ಸದಾ ನಮ್ಮನ್ನ ಕೇಳ್ತಾ ಇದ್ದಾಳೆ, ಸದಾ ನಮ್ಮನ್ನ ಏನದೋ ಮಾನಿಟರ್ ಮಾಡ್ತಾ ಇದ್ದಾಳೆ ಅಂತ ತುಂಬಾ ಆತರ ಮೀನಿಂಗ್. ಅರ್ಥ ಆಯ್ತಾ? ಸೊ ಪ್ರಕೃತಿನೇ ದೇವಿ. ಆ ಪ್ರಕೃತಿಲಿ ಅದ್ಭುತವಾದಂತ ಕದಂಬ ಮಂಜರಿ ಕ್ಲಿಪ್ತ ಕರ್ಣ ಅಂದ್ರೆ ಕಿವಿ, ಕರ್ಣಪೂರ ಮನೋಹರ ಅಂದ್ರೆ ಆ ಒಂದು ಹೂವನ ಧರಿಸಿ ಕಂಗೊಳಿಸ್ತಾ ಇದ್ದಾಳೆ ದೇವಿ ಅಂತ. ತಾಟಂಕ ಅಂದ್ರೆ ಕಿವಿ ಓಲೆ. ತಾಟಂಕ ಯುಗಲೀಭೂತ, ಯುಗ ಅಂದ್ರೆ ಜೋಡಿ. ತಾಟಂಕ ಯುಗಲೀಭೂತ ತಪನೋಡುಪ ಮಂಡಳ ಅಂದ್ರೆ ಸೂರ್ಯ ಚಂದ್ರನ್ನೇ ಜೋಡಿ ಕಿವಿ ಓಲೆ ಮಾಡ್ಕೊಂಡಿದ್ದಾಳೆ ಅಂತ. ದೇವಿ ಕಿವಿ ಓಲೆನ ಸೂರ್ಯ ಚಂದ್ರನ್ನೇ ದೇವಿ ತನ್ನ ಕಿವಿ ಓಲೆ ಆಗಿ ಧರಿಸಿದಾಳೆ ಅಂತ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ದೇವಿ ಎಷ್ಟು ಡಿವೈನ್, ಎಷ್ಟು ಪವರ್ಫುಲ್. ಸೊ ಸೂರ್ಯ ಚಂದ್ರನ್ಗೆನೆ ಬೆಳಕ್ ಕೊಡೋದು, ಸೆಲೆಸ್ಟಿಯಲ್ಸ್ ಬಾಡಿ ಅಂದ್ರೆ ಏನದು, ಗ್ರಹಗಳನ್ನೇ ತನ್ನ ಕಿವಿ ಓಲೆ ಆಗಿ ಮಾಡ್ಕೊಂಡಿದ್ದಾಳೆ. ಸೊ ಅಷ್ಟು ಪವರ್ಫುಲ್. ತಾಟಂಕ ಯುಗಲಿ ಭೂತ ತಪನೋಡುಪ ಮಂಡಳ ಅಂದ್ರೆ ಜಾಮೆಟ್ರಿಕಲ್ ಫಿಗರ್. ಸೊ ಈ ಶ್ರೀಚಕ್ರನೇ ಆಗ್ಲಿ, ಪ್ರತಿಯೊಂದೇ ಆಗ್ಲಿ, ಜಾಮೆಟ್ರಿಕಲ್ ಫಿಗರ್, ಪ್ರತಿಯೊಂದು ಜಾಮೆಟ್ರಿ ಆರ್ಕಿಟೆಕ್ಚರ್ಗುನು ಅದರದ್ದೇ ಆದ ಸಿಗ್ನಿಫಿಕೆನ್ಸ್ ಇರುತ್ತೆ. ಮತ್ತೆ ಯಂತ್ರನ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ? ಯಂತ್ರ ಸಿಮ್ ಕಾರ್ಡ್ ನಿಮ್ದು ಯಾವ್ದ್ರಲ್ಲಿ ಮಾಡಿರ್ತಾರೆ? ಸಿಮ್ ಕಾರ್ಡ್ ಅಲ್ಲಿ ಕಾಪರ್ ಮ್ಯಾಮ್, ಕಾಪರ್ ನ್ಯಾಚುರಲಿ ಸೃಷ್ಟಿಲಿರೋ ಎನರ್ಜಿನ ಟ್ಯಾಪ್ ಮಾಡುತ್ತೆ ಅಂದ್ರೆ ಆ ಸಿಗ್ನಲ್ ನ ಕ್ಯಾಚ್ ಮಾಡುತ್ತೆ. ನೀವ್ ಹೆಂಗೆ ಮನೇಲಿ ಟಿವಿಲಿ ಇಟ್ ಈಸ್ ಯೂಶಲಿ ಕಾಪರ್ ಆರ್ ಬ್ರಾಸ್. ಕಾಪರ್ ಏನೇ ಜಾಸ್ತಿ, ಕಾಪರ್ ಆರ್ ಬ್ರಾಸ್, ಕಾಪರ್ ಜಾಸ್ತಿ ಆಯ್ತಾ. ಸೊ ಇಟ್ ಇಸ್ ಕಾಪರ್ ಬೈ ನ್ಯಾಚುರಲ್ ಸೃಷ್ಟಿಲಿರೋ ವೈಬ್ರೇಷನ್ಸ್ ನ ಟ್ಯಾಪ್ ಮಾಡುತ್ತೆ. ಅಂದ್ರೆ ನೀವು ಎಲ್ಲಿದ್ರೂನು, ಅಂಡರ್ ಗ್ರೌಂಡ್ ಅಲ್ಲಿ ಇದ್ರೂನು, ನಿಮ್ ಮೊಬೈಲಿಗೆ ಸಿಮ್ ಕಾರ್ಡಿಗೆ ಯಾಕೆ ಕಾಪರೇನೆ ಯೂಸ್ ಮಾಡಿದ್ದಾರೆ? ಯಾಕಂದ್ರೆ ಅದು ಸಿಗ್ನಲ್ಸ್ ನ ಬೇಗ ಕ್ಯಾಚ್ ಮಾಡುತ್ತೆ ಅಂತ, ಆಯ್ತಾ. ಸೊ ಆ ತರ ದೇವಿ ಆ ಮಂಡಳ ರೂಪದಲ್ಲಿರೋ ಅಂತ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಅಲ್ಲಿ ಸೂರ್ಯ ಚಂದ್ರನ್ನ ತನ್ನ ಕಿವಿ ಓಲೆಯಾಗಿ ಮಾಡ್ಕೊಂಡಿದ್ದಾಳೆ. ಮತ್ತೆ ಫಸ್ಟ್ ಒಂದಷ್ಟು ವರ್ಸಸ್ ಪ್ಯಾರಾಗ್ರಾಫ್ಸ್ ಬರೀ ದೇವಿನ ವರ್ಣನೆ ಮಾಡೋದು. ಇವಾಗ ನಿಮ್ಗೆ
ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ನೀವ್ ಅದನ್ನ ಯಾವ್ದಕ್ ರೆಫರ್ ಮಾಡ್ತೀರಾ? ರೆಫರ್ ಅಂದ್ರೆ ಇವಾಗ ನನ್ಗೆ ತುಂಬಾ ಖುಷಿಯಾಗಿದ್ರೆ ನಾನು ಆ ನನ್ಗೆ ಸನ್ರೈಸು ಇಲ್ಲ ಏನ್ ಎಕ್ಸಾಂಪಲ್ ಕೊಡ್ತೀರಾ ಮೇಡಮ್? ಎಲೆಕ್ಟ್ರಾನಿಕ್ ಇಂಜಿನಿಯರ್ ಮಾಡಿ ವರ್ಷ ಆದ್ರೂ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಕಾಪರ್ ಬಗ್ಗೆ. ಹೌದು, ಎವ್ರಿ ಮೆಟೀರಿಯಲ್ ಬರೀ ಕಾಪರ್ ಅಂತಲ್ಲ, ನೀವು ಉಂಗುರ ಹಾಕೋತಿರಲ್ಲ, ಉಂಗುರ ಪ್ರತಿಯೊಂದು ಮೆಟಲ್ ಅಟ್ರಾಕ್ಟ್ಸ್ ಸಮ್ ಎನರ್ಜಿ. ಪ್ರತಿಯೊಂದು ನೀವು ನಿಮ್ ಮೈ ಮೇಲೆ ಪಂಚಲೋಹದ್ದು, ನಾನು ಆಕ್ಚುಲಿ ಪಂಚಲೋಹದ್ದು ಇದಾಕೊಂಡಿದ್ದೀನಿ. ಪಂಚಲೋ ಎವ್ರಿ ಮೆಟಲ್ ಹ್ಯಾಸ್ ಇಟ್ಸ್ ಓನ್ ವೈಬ್ರೇಷನ್. ಆ ವೈಬ್ರೇಷನ್ ಇಂದ ನಿಮ್ಮನ್ನ ಗೈಡ್ ಮಾಡುತ್ತೆ. ಆಕ್ಚುಲಿ ಪ್ರತಿಯೊಂದು ವಸ್ತುಗೂ ನಾವು ಕಾಲ್ಗೆಜ್ಜೆ ಹಾಕೊಳೋದಕ್ಕೆ ಆಗ್ಲಿ, ಕಾಲುಂಗುರ ಹಾಕೊಳೋದಕ್ಕೆ ಆಗ್ಲಿ, ಮೂಗುತಿ ಹಾಕೊಳೋದಕ್ಕೆ ಆಗ್ಲಿ, ನಾವ್ ತಾಳಿ ಹಾಕೊಳೋದ್ ಅಂದ್ರೆ ಚಿನ್ನದ ಸರ ಹಾಕೊಳೋದಾಗ್ಲಿ, ಪ್ರತಿಯೊಂದಕ್ಕೂನು ಅದರದೇ ಆದ ವಿಶೇಷತೆ ಇದೆ. ಪರ್ಟಿಕ್ಯುಲರ್ಲಿ ಸೂರ್ಯ ಚಂದ್ರನ ದೇವಿ ಕಿವಿ ಓಲೆ ಆಗ್ ಮಾಡ್ಕೊಂಡಿರೋದು ಬ್ಯಾಲೆನ್ಸ್. ಈಗ ನಾವು ಕಿವಿ ಓಲೆ ಅಂದ್ರೆ ಎರಡು ಒಂದೇ ಲೆವೆಲ್ ಅಲ್ಲಿ ಇರುತ್ತೆ. ಅಂದ್ರೆ ಬೆಳಗಿನ ಜಾವ, ಸಂಜೆ, ಅಂದ್ರೆ ಅಂದ್ರೆ ದಿನಚರಿ, ರಾತ್ರಿ ಎರಡಕ್ಕೂ ಬ್ಯಾಲೆನ್ಸ್. ಮತ್ತೆ ಫಿಮೇಲ್ ಮೇಲ್ ಬ್ಯಾಲೆನ್ಸ್. ನೋಟ್ಸ್ ಮಾಡ್ಕೊಂಡಿದ್ದೀನಿ, ಒಂದು ನಿಮಿಷ. ಕೂಲ್ನೆಸ್, ಹೀಟ್, ಎಸ್ಪೆಷಲಿ ಮೆಡಿಟೇಷನ್ ಮಾಡ್ಬೇಕಾರೆ ಇಡನಾಡಿ ಮತ್ತೆ ಪಿಂಗಳ ನಾಡಿ ಅಂತ ಅಂತಾರೆ. ಸೂರ್ಯ ಚಂದ್ರ ಅಂದ್ರೆ ಕೂಲ್ನೆಸ್ ಸೂರ್ಯ, ಹೀಟಿಗೆ ಹೀಟಿಗೆ ಸೂರ್ಯಂದಂತಾರೆ, ಮತ್ತೆ ಕೂಲ್ನೆಸ್ಗೆ ಪಿಂಗಳ ನಾಡಿ, ಇಡನಾಡಿ ಚಂದ್ರ, ಕೂಲ್. ಇಡ ಇಸ್ ಚಂದ್ರ, ಪಿಂಗಳ ಇಸ್ ಸನ್. ಎಸ್ ಇಡನಾಡಿ ಪಿಂಗಳ ನಾಡಿ. ಇಡನಾಡಿ ಚಂದ್ರಂಗೆ, ಸುಷುಮ್ನ ನಾಡಿ. ಸುಷುಮ್ನ ನಾಡಿ ಇಸ್ ದ ಸೆಂಟರ್ ಒನ್. ಇಡ ಇಸ್ ಫಾರ್ ಸೂರ್ಯ ಚಂದ್ರದೇವ, ಕೂಲ್ನೆಸ್. ಪಿಂಗಳ ಇಸ್ ಸೂರ್ಯದೇವ, ವಾರ್ಮ್ತ್, ಹೀಟ್. ಅದೇ. ಸೊ see, Devi wearing sun and moon as her earrings, it also represents balance of the energy which flows through you and also raises through the meditation. So I don't know whether I had done this activity for this group. ಎಲ್ಲರೂ ಒಂದ್ ನಿಮಿಷ ಕಣ್ ಮುಚ್ಕೊಳ್ಳಿ. ಎಲ್ಲರೂ ಒಂದ್ ನಿಮಿಷ ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಂಡು ನಿಮ್ ಸ್ಕೂಲ್ ಡೇಸ್ಗೆ ಹೋಗಿ ನಿಮ್ ಸ್ಕೂಲ್ ಡೇಸು, ನಿಮ್ ಕಾಲೇಜು, ಇಲ್ಲ ಯಾವ್ದಾರ ಒಂದು ನಿಮ್ ಸ್ಕೂಲಲ್ಲಿ ನಿಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀರಾ, ನಿಮ್ ಫೇವ್ರೆಟ್ ಟೀಚರ್ ಇದ್ದಾರೆ, ಅವರು ಅಲ್ಲಿ ಏನ್ ಸೀರೆ ಉಟ್ಕೊಂಡಿದ್ದಾರೆ, ಇಲ್ಲ ಬೋರ್ಡ್ ಯಾವ ಕಲರ್ ಇದೆ, ನಿಮ್ ಸ್ಕೂಲಲ್ಲಿರೋ ಗ್ರೌಂಡು, ಅಲ್ಲಿ ಗಿಡ ಮರಗಳು, ಎವ್ರಿಥಿಂಗ್ ವಿಜುವಲೈಸ್ ಮಾಡ್ಕೊಳ್ಳಿ. ಜಸ್ಟ್ ವಿಜುವಲೈಸ್ ಅಂಡ್ ಥಿಂಕ್ ಆಫ್ ದ ಕಲರ್ಸ್. ಅಂದ್ರೆ ಆ ಬಣ್ಣಗಳು, ಏನೇನ್ ಬಣ್ಣ ಇತ್ತೋ ಅದನ್ನೆಲ್ಲ ನೆನ್ಪಿಸ್ಕೊಳ್ಳಿ. ಓಕೆ, ಯು ಕ್ಯಾನ್ ಕಮ್ ಬ್ಯಾಕ್. ಕಣ್ಣು ಓಪನ್ ಮಾಡಿ. ಇದೊಂದು ಸ್ಮಾಲ್ ಆಕ್ಟಿವಿಟಿ. ಈ ಕಣ್ಣು ಓಪನ್ ಮಾಡಿ ನನ್ಗೆ ಹೇಳಿ, ಕಣ್ಣು, ರಿಯಲ್ ಕಣ್ಣು ಅಂದ್ರೆ ಫಿಸಿಕಲ್ ಕಣ್ಣು ಮುಚ್ಚಿದ್ರಿ ಅಲ್ವಾ? ಫಿಸಿಕಲ್ ಕಣ್ಣಲ್ಲೇನೆ ನಮ್ಗೆ ಕಲರ್ಸ್ ಕಾಣೋದು, ನಮ್ಗೆ ಗಿಡ ಕಾಣೋದು, ಮರ ಕಾಣೋದು, ಪ್ರತಿಯೊಂದು ಐಟಮ್ಸ್ ಕಾಣೋದು. ಅದೇ ನೀವು ಕಣ್ಣು ಮುಚ್ಚಿದ್ರಿ, ಆದ್ರೂ ನಿಮ್ಗೆ ಎಲ್ಲಿಂದನೋ ಏನೋ ಕಾಣ್ತಾ ಇತ್ತಲ್ವಾ? ಕಲರ್ ಎಲ್ಲಿಂದನೋ ಕಾಣ್ತಾ ಇತ್ತಲ್ವಾ? ಕಣ್ಣು ಮುಚ್ಚಿದ್ರಿ. ದಟ್ ಈಸ್ ಕಾಲ್ಡ್ ಥರ್ಡ್ ಐ ಆಕ್ಟಿವೇಟ್. ಮೆಡಿಟೇಷನ್ ಮಾಡಿದ್ರೆ ಏನಾಗುತ್ತೆ? ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆದ್ರೆ ನಿಮಗೆ ನಿಮ್ಮೊಳಗಿರೋ ದೇವ್ರು ಮಾತಾಡ್ತಾನೆ. ಅಂದ್ರೆ ದೇವ್ರು ಯಾವ ರೂಪದಲ್ಲಿ ಮಾತಾಡ್ತಾನೆ? ಇಂಟ್ಯೂಷನ್.
ಇಂಟ್ಯೂಷನ್. ನಿಮ್ ಒಳಗಡೆಯಿಂದ ಗೈಡೆನ್ಸ್ ಬರ್ತಾ ಇರುತ್ತೆ. ನಿಮ್ ಒಳಗಡೆ ಇರೋ ದೇವ್ರು ನಿಮ್ಮನ್ನ ಗೈಡ್ ಮಾಡ್ತಾ ಇರ್ತಾನೆ. ಇದು ಮಾಡಿದ್ರೆ ತಪ್ಪಾಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ, ಏನೋ ಮನ್ಸೊಳಗೆ ಹೇಳ್ತಾ ಇರುತ್ತೆ, ಹೋಗ್ಬೇಡ ಹೋಗ್ಬೇಡ, ಮಾಡ್ಬೇಡ, ಇದು ಮಾಡು ಅದು ಮಾಡು ಅಂತ. ಅಬ್ಸರ್ವ್ ಮಾಡಿದ್ದೀರಾ? ಫೀಲ್ ಆಯ್ತಾ ಇದು? ಕಣ್ಣೆಲ್ಲರೂ ಮುಚ್ಚಿದ್ರಿ ಅಲ್ವಾ? ಅದೇ ರೀತಿ ನೀವು ಉಸಿರಾಡೋ ಗಾಳಿ ನಿಮಗ್ ಕಾಣೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಇದೆ, ಒಂದ್ ನಿಮಿಷ. ಐ ಹ್ಯಾವ್ ಎನ್ ಎಕ್ಸಾಂಪಲ್ ಫಾರ್ ದಿಸ್. ಇಲ್ಲಿ ಮ್ಯಾಗ್ನೆಟ್ ಇಟ್ಕೊಂಡಿದೀನಿ, ಆಯ್ತಾ? ಮ್ಯಾಗ್ನೆಟ್ ಇಟ್ಕೊಂಡಿದೀನಿ, ಹಂಗೆ ನೋಡ್ತಾ ಇರಿ. ಪಿನ್ ಇಟ್ಕೊಂಡಿದೀನಿ, ಮ್ಯಾಗ್ನೆಟ್ ಇಟ್ಕೊಂಡಿದೀನಿ. ಈಗೇನಾಯ್ತು? ಹತ್ಕೋತು. ಹತ್ಕೋಬೇಕಾದ್ರೆ ನಿಮ್ಗೆ ಅಟ್ರಾಕ್ಟ್ ಮಾಡ್ಬೇಕಾದ್ರೆ ಏನಾರ ಕಾಣ್ತಾ ಇದೆಯಾ? ಏನ್ ಅಟ್ರಾಕ್ಟ್ ಮಾಡ್ತಾ ಇದೆ? ಯಾವ ವಸ್ತು ಅಟ್ರಾಕ್ಟ್ ಮಾಡ್ತಾ ಇದೆ? ನಥಿಂಗ್. ಫೋರ್ಸ್. ದೇರ್ ಇಸ್ ಅ ಫೋರ್ಸ್ ಎನರ್ಜಿ. ಫೋರ್ಸ್ ಎನರ್ಜಿ ಎಳಿತಾ ಇದೆ. ಫೋರ್ಸ್ ಮ್ಯಾಗ್ನೆಟ್ ಪುಲ್ ಮಾಡ್ಕೋತಾ ಇದೆ. ಫೋರ್ಸ್ ಎನರ್ಜಿ ಅದು ಕಾಣ್ತಾ ಇಲ್ಲ ನಮ್ಗೆ. ಅದೇ ತರ ನಿಮ್ ಮೈಂಡ್ ಏನ್ ಥಿಂಕ್ ಮಾಡ್ತಾ ಇರುತ್ತೋ, ನೀವೊಂದು ಮ್ಯಾಗ್ನೆಟ್. ಯೋರ್ ಮೈಂಡ್ ಇಸ್ ಅ ಮ್ಯಾಗ್ನೆಟ್, ಯೋರ್ ಅ ಮ್ಯಾಗ್ನೆಟ್. ಯೋರ್ ಥಾಟ್ಸ್ ಆರ್ ನೀವೇನ್ ಯೋಚನೆ ಮಾಡ್ತಿರೋ ಅದು ಸೃಷ್ಟಿಯಿಂದ ಹಾಗೆ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಅದು ನಿಮಗ್ ಕಾಣೋದಿಲ್ಲ. ಆ ಫೋರ್ಸ್ ಎನರ್ಜಿ ನೀವ್ ಎಳ್ಕೋತಾ ಇರೋದು ನಿಮಗ್ ಕಾಣಲ್ಲ. ಅದೇ ತರ ನೀವು ಮೆಡಿಟೇಟ್ ಮಾಡಿದಾಗ ಎನರ್ಜಿ ರೇಸ್ ಆಗುತ್ತೆ. ಎನರ್ಜಿ ಇಂಗಳ ನಾಡಿ, ಪಿಂಗಲ ನಾಡಿ, ಸುಷುಮ್ನ ನಾಡಿ ಅಂತ ಹೇಳ್ತಾರಲ್ಲ, ಅದು ನಮಗ್ ಕಾಣೋದಿಲ್ಲ, ಬಟ್ ಅನುಭವ ಆಗುತ್ತೆ, ಫೀಲ್ ಆಗುತ್ತೆ, ರಿಸಲ್ಟ್ ಕಾಣುತ್ತೆ. ಆದ್ರೆ ನಮ್ ಕಣ್ಣಿಗೆ ಕಾಣಲ್ಲ. ಸೊ ನಾವು ಮನುಷ್ಯರಾಗಿ ವಿ ಆರ್ ವೆರಿ ಲಿಮಿಟೆಡ್. ಅಂದ್ರೆ ನಮಗೆ ತುಂಬಾ ಡಾರ್ಕ್ ಆದ್ರೆ ಕಾಣೋದಿಲ್ಲ, ತುಂಬಾ ಲೈಟ್ ಆದ್ರೂನು ಕಾಣೋದಿಲ್ಲ. ಅಂದ್ರೆ ತುಂಬಾ ಪ್ರಕಾಶಮಾನವಾಗಿದ್ರೆ ಸೂರ್ಯನ ನೀವ್ ನೋಡ್ತಾನೆ ಇರಕ್ಕಾಗುತ್ತೆ. ಇನ್ನು 1000 ಸೂರ್ಯ ತರ ಬೆಳಕಿದ್ರೆ ನೀವೇನಾಗುತ್ತೆ, ನಿಮ್ ಕಣ್ಣು ಮಂಜಾಗುತ್ತೆ, ಕಣ್ ತೆಗಿಯೋಕ್ ಆಗೋದಿಲ್ಲ. ಅದೇ ತರ ತುಂಬಾ ಡಾರ್ಕ್ ಆದ್ರೂನು ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಅದೇ ತರ ನಿಮ್ ಕಿವಿಗೂ ಅಷ್ಟೇ. ತುಂಬಾ ಜೋರಾಗಿ ಮಾತಾಡಿದ್ರೆ ಕಿವಿ ಡ್ರಮ್ ಒಡೆದೋಗುತ್ತೆ, ಇಲ್ಲ ತುಂಬಾ ನಿಧಾನಕ್ಕೆ ಮಾತಾಡಿದ್ರೆ ಕಿವಿ ಕೇಳಿಸೋದಿಲ್ಲ. ಸೊ ವಿ ಆಸ್ ಹ್ಯೂಮನ್ಸ್ ವಿಲ್ ಲಿವ್ ಇನ್ ದಿಸ್ ವೇವ್ ಲೆಂತ್. ಅಂದ್ರೆ ನಮಗ್ ಲಿಮಿಟೇಷನ್ ಇದೆ. ಹಾಗಂತ ಈ ಕಡೆ ಏನಿಲ್ಲ, ಈ ಕಡೆ ಏನಿಲ್ಲ ಅಂತ ಇಲ್ಲ. ತುಂಬಾ ಲಿವಿಂಗ್ ಬೀಯಿಂಗ್ಸ್, ನಾನ್ ಲಿವಿಂಗ್ ಬೀಯಿಂಗ್ಸ್ ತುಂಬಾ ಇರುತ್ತೆ, ಆಯ್ತಾ? ಬಟ್ ವಿ ಆಸ್ ಹ್ಯೂಮನ್ಸ್ ಆರ್ ವೆರಿ ಲಿಮಿಟೆಡ್. ಬಟ್ ವೆನ್ ವಿ ಗೆಟ್ ಇನ್ ಟು ಮೆಡಿಟೇಷನ್ ಇಸ್ ಲೈಕ್ unlocking yourself. You are like you're part of infinite energy, abundance energy. ಅಂದ್ರೆ ಸೃಷ್ಟಿ ಜೊತೆ ಕನೆಕ್ಟ್ ಆಗೋದ್ರಿಂದ ಪ್ರತಿ ಒಂದೂನು ಪಾಸಿಬಲ್. ದೇರ್ ಇಸ್ ನಥಿಂಗ್ ಲೈಕ್ ಇಂಪಾಸಿಬಲ್. ಆಮೇಲೆ ನೀವು ದೇವ್ರನ್ನ ನೋಡೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ನಿಮ್ಮೊಳಗಿರ ಫಸ್ಟ್ ದೇವ್ರನ್ನ ಪ್ರಚೋದನೆ ಮಾಡಿ, ಇನ್ವೋಕ್ ಮಾಡಿ, ಕನೆಕ್ಟ್ ಮಾಡಿ. ದೇವ್ರು ನಿಮ್ಮನ್ನ ನೋಡಕ್ ಬರ್ತಾನೆ. ನೀವು ದೇವ್ರ ನೋಡಕ್ ಹೋಗ್ಬೇಕಾಗಿಲ್ಲ, ದೇವ್ರೇ ನಿಮ್ಮನ್ನ ನೋಡಕ್ ಬರ್ತಾನೆ. ಯಾಕಂದ್ರೆ ದೇವ್ರು ನಿಮ್ಮೊಳಗೂ ಇದ್ದಾನೆ. ನೀವೆಲ್ಲ ಹುಡ್ಕೋದಲ್ಲ. ನಿಮ್ ನೆರಳಲ್ಲಿ ದೇವ್ರಿದಾನೆ, ನಿಮ್ ಉಸಿರಾಟದಲ್ಲಿ ದೇವ್ರಿದಾನೆ, ನಿಮ್ ನೀರಲ್ಲಿ ದೇವ್ರಿದಾನೆ, ನಿಮ್ ದೇಹದಲ್ಲಿ ದೇವ್ರಿದಾನೆ, ನಿಮ್ ಪ್ರಾಣಶಕ್ತಿ ದೇವ್ರು. ಪ್ರತಿಯೊಂದನು ಅವೇರ್ನೆಸ್ ಇಂದ ನೀವು ಜೀವನ ಮಾಡೋದ್ ಕಲಿಯೋದೆ ಲಲಿತಾ ಶಾಸ್ತ್ರ ನಮಗ್ ಕೂಡ. ನೀವು ಲಲಿತಾ ಶಾಸ್ತ್ರದಿಂದ ಹೋಗ್ತಾ ನೋಡಿ, ಚಕ್ರಾಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮ್ಯಾಮ್, ತಪನೋಡುಪ ಮಂಡಳ ಮೀನ್ಸ್ we all are in a geometrical structure. Devi has held each person. For example, today if you are in, ಅಂದ್ರೆ ನೀವು ಇವತ್ತು ಆ ಫ್ಯಾಮಿಲಿಲಿ ಇದ್ದೀರಾ, ಆ ಒಂದು ಕೆಲ್ಸದಲ್ಲಿ ಇದ್ದೀರಾ, ಆ ಒಂದು ಮಗು ನಿಮ್ಗೆ ಹುಟ್ಟಿದೆ, ಇಲ್ಲ ನಿಮ್ ತಂದೆ ತಾಯಿ ಅವ್ರು ಆಗಿದ್ದಾರೆ. ಪ್ರತಿಯೊಂದನು everything is our arrangement for your learning.
ಇಫ್ ಯು ವೇರ್ ನಾಟ್ ಪಾರ್ಟ್ ಆಫ್ ದಟ್ ಫ್ಯಾಮಿಲಿ, ಅಂದ್ರೆ ನಿಮ್ಗೆ ಅವ್ರ ತಂದೆ ತಾಯಿ ಆಗಿಲ್ಲ, ನಿಮ್ಗೆ ಅವ್ರ ಮಕ್ಳಾಗಿಲ್ಲ, ಇಲ್ಲಾಂದ್ರೆ ನೀವ್ ಆ ಒಂದು ಮನೇಲಿ ಇವತ್ತಿಲ್ಲ ಅಂದ್ರೆ ನೀವು ಏನ್ ಕಲಿತಾ ಇದೀರೋ ಇಲ್ಲ ಏನು ಲರ್ನಿಂಗ್ ಆಗ್ತಾ ಇದೆಯೋ ಅದಾಗ್ತಾ ಇರ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಭೂಮಿ ಅನ್ನೋದು ಒಂದು ಸ್ಟೇಜ್ ಆಯ್ತಾ, ಭೂಮಿ ಅನ್ನೋದು ಒಂದು ಸ್ಟೇಜ್. ನಾವೆಲ್ಲ ಪಾತ್ರಧಾರಿಗಳು. ಇವಾಗ ನನ್ ಪಾತ್ರ ಕುರುಡಿ ಆಗಿರ್ಬೇಕು ಅಂತ ಅನ್ಕೊಳ್ಳಿ. ಅಂದ್ರೆ ಕುರುಡಿ ಅಂದ್ರೆ ಕಣ್ ಕಾಣೋದಿಲ್ಲ ನನ್ಗೆ. ಸೊ ಅವಾಗ ನಾನ್ ಕುರುಡಿ ಪಾತ್ರ ಮಾಡೋದಕ್ಕೆ ನಾನು ಎಂತ ದೇಹನ ಸೆಲೆಕ್ಟ್ ಮಾಡ್ಕೋಬೇಕು? ಕುರುಡಾಗಿರೋ ದೇಹನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಅರ್ಥ ಆಯ್ತಾ? ಸೊ ನಾವ್ ದೇಹ ಚೂಸ್ ಮಾಡೋದನ್ನು ನಮ್ಮ ಪಾತ್ರದ ಪ್ರಕಾರ, ನಮ್ಮ ಕರ್ಮದ ಅನುಸಾರ, ಪ್ಲಸ್ ನಮ್ಮ ಒಂದು ಪಾತ್ರದ ಪ್ರಕಾರ. ಇವಾಗ ನಾನ್ ಕುಂಟ ಆಗ್ಬೇಕು ಅಂತ ಇದ್ರೆ ನಾನ್ ಕುಂಟ ಅನ್ನೋ ಒಂದು ದೇಹನ ಚೂಸ್ ಮಾಡ್ಕೊಂಡಿರ್ತೀನಿ. ಮತ್ತೆ ಅಂತ ಫ್ಯಾಮಿಲಿ ನನ್ನ ಒಂದು ಪಾತ್ರ ಈ ಭೂಮಿ ಮೇಲೆ ಆರ್ಫನೇಜ್ ಅಂದ್ರೆ ಅಪ್ಪ ಅಮ್ಮ ಇಲ್ಲ ಅಂತ ಅಪ್ಪ ಅಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅದು ನಾವೇ ಚೂಸ್ ಮಾಡೋದು, ಆದ್ರೆ ಅದ್ ನಮ್ ನೆನ್ಪಿರಲ್ಲ. ನಮ್ಮ ಕರ್ಮದ ಅನುಸಾರ ಅಂದ್ರೆ ನಾವೇನ್ ಕಲಿಬೇಕು ಈ ಜೀವನದಲ್ಲಿ. ಸೊ ಆತರ ಎವ್ರಿಥಿಂಗ್ ಮಂಡಲ ಮೀನ್ಸ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್. every placement, even the ocean, mountains, rivers, A to Z, even the grass. ಕನ್ನಡದಲ್ಲಿ ಅದ್ ಹೇಳ್ತಾರಲ್ಲ, ಭೂಮಿ ಮೇಲೆ ಒಂದು ಉಲ್ಕಡ್ಡಿ ಅಲ್ಗಾಡ್ಬೇಕು ಅಂದ್ರೇನು ದೇವರ ಅನುಗ್ರಹ ಇಲ್ಲ ಅಂದ್ರೆ ಏನು ನಡೆಯೋಲ್ಲ ಅಂತ. ಎವ್ರಿಥಿಂಗ್ ಇಸ್ ಮಾನಿಟರ್ಡ್ ಬೈ ದೇವಿ ಅಂಡ್ ಶಿ ಡಸ್ ನಾಟ್ ಕ್ಲೋಸ್ ದ ಐಸ್ ಆಲ್ಸೋ. ಅರ್ಥ ಆಯ್ತಾ? ಸೊ ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ ಅಂದ್ರೆ ಶಿ ಇಸ್ ವೇರಿಂಗ್ ದಟ್ ಕದಂಬ ಮಂಜರಿ, ಕದಂಬ ಹೂವನ ತನ್ನ ಕಿವಿ ಮೇಲೆ ಅಲಂಕಾರಕ್ಕೋಸ್ಕರ ದೇವಿ ಅದನ್ನ ಮುಡ್ಕೊಂಡಿದ್ದಾಳೆ, ಡೆಕೋರೇಟ್ ಆಗಿದೆ, ಅಲಂಕಾರ ಆಗಿದೆ. ತಾಟಂಕ ಯುಗಲಿ ಭೂತ ತಪನೋಡುಪ ಮಂಡಳ. ತಾಟಂಕ ಅಂದ್ರೆ ಕಿವಿ ಓಲೆ ಜೋಡಿಯಾಗಿ, ಸೂರ್ಯ ಚಂದ್ರ ಜೋಡಿಯಾಗಿ, ತಪನೋಡುಪ ಮಂಡಳ ಅಂದ್ರೆ ಹೀಟು, ಕೋಲ್ಡ್, ಬ್ಯಾಲೆನ್ಸ್ ಬಿಟ್ವೀನ್ ಪಾಸಿಟಿವ್, ನೆಗೆಟಿವ್, ಗುಡ್, ಬ್ಯಾಡ್. ಬರೀ ಪಾಸಿಟಿವ್ ಇದ್ರೆ ನೆಗೆಟಿವ್ ಗುಡ್ಡಿಗೆ ಬೆಲೆ ಇರೋದಿಲ್ಲ. ನೆಗೆಟಿವ್ ಇರೋದಕ್ಕೆ ನಮಗೆ ಗುಡ್ ಬೆಲೆ ಇರೋದು. ಕತ್ಲೆ ಇರೋದಕ್ಕೆ ಬೆಳಕಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇರೋದು. ಸೊ ಎರಡೂನು ಸೃಷ್ಟಿಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ಅದ್ರ ಪರ್ಟಿಕ್ಯುಲರ್ಲಿ geometrical step. The entire universe is in a beautiful geometrical structure which is monitored. For example, the distance of the simple distance, ಸೂರ್ಯನ್ಗೂ ಚಂದ್ರಂಗೂ ಅಂತೀನಿ ಭೂಮಿಗೂ ಚಂದ್ರಂಗೂ ಇರೋ ಡಿಸ್ಟೆನ್ಸ್ ಕೂಡ ಎವ್ರಿಥಿಂಗ್ ಇಸ್ ಜಾಮೆಟ್ರಿಕಲಿ ಮೆಷರ್ಡ್. ಸೊ ಎವ್ರಿಥಿಂಗ್ ಕ್ರಿಯೇಟೆಡ್ ನಮ್ಮಲ್ಲೇ ಆಗ್ಲಿ, ನಮ್ದು ನಾವು see our own human body is so miraculous. Andre everything is placed exactly where it has to be. Brain agli, talene agli, just observe. ನಿಮ್ಮ ದೇಹನ ನೀವು ಅಬ್ಸರ್ವ್ ಮಾಡಿ. ಕಂಪ್ಯೂಟರು, ಮೊಬೈಲು, ಟೆಕ್ನಾಲಜಿ ಎಲ್ಲ ದಟ್ ಇಸ್ ನಥಿಂಗ್. ವಿ ಆರ್ ಆಟೋ ಆಪರೇಟೆಡ್. ನಮ್ ಲಂಗ್ಸ್ ತಾನಾಗೆ ಫಂಕ್ಷನ್ ಆಗುತ್ತೆ, ತನ್ನ ಬ್ರೈನ್ ತಾನಾಗೆ ಫಂಕ್ಷನ್ ಆಗುತ್ತೆ. ಇಟ್ ಡಸ್ ನಾಟ್ ನೀಡ್ ಎಲೆಕ್ಟ್ರಿಸಿಟಿ, ವಾಟರ್, ನೋ ಮಾನಿಟರಿಂಗ್, ನೋ ನಥಿಂಗ್. ಆ ಲಂಗ್ಸ್ ಫಂಕ್ಷನ್ಸ್ on its own. The blood flows by itself. We breathe by ourselves. Now ಉಸಿರಾಟ ನಾವು ಸ್ಟಾಪ್ ಮಾಡ್ಕೊಂಡ್ರು ಬೈ ಡಿಫಾಲ್ಟ್ ಲಂಗ್ಸ್ ಫಂಕ್ಷನ್ ಆಗ್ತಾ ಇರುತ್ತೆ. ಸೊ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್, ಎಸ್ಪೆಷಲಿ the creation itself is a mystery and miraculous. ನಾವ್ ಎಷ್ಟು ತಿಳ್ಕೊಂಡ್ರು we just know drops in the ocean. So no matter how much the technology improves, even today I think I had mentioned, I know a brain surgeon who is a brain surgeon and a very famous across the world. That brain surgeon, I asked him one question. Sir, ಇವತ್ತು 2026 ಇದಕ್ಕೆ ನಾವು ಎಷ್ಟು ಇಂಪ್ರೂವ್ ಆಗಿದೀವಿ ಬ್ರೈನ್ ಬಗ್ಗೆ ತಿಳ್ಕೊಳೋದಕ್ಕೆ ಅಂದ್ರೆ ಅವ್ರೇನ್ ಹೇಳಿದ್ರು ಗೊತ್ತಾ? ಜಸ್ಟ್ ನಾಟ್ even 10% we have
researched about or know about brain, and every time I start a brain operation, I pray my fingers. He was spiritual, he was deadly spiritual. And he told, ನನ್ ಬೆರಳುಗಳು ಏನು ತಪ್ಪು ಮಾಡಬಾರ್ದು ಆಪರೇಷನ್ ಮಾಡ್ಬೇಕಾದ್ರೆ ಪೇಷಂಟ್ಗೆ ಅಂತ ಅಂದ್ರು. ಸೊ ಐ ವಾಸ್ ಲೈಕ್ ಸೋ ಮಚ್ ಟಚ್ಡ್ ಅಂಡ್ ಮೂಡ್. ಅಂದ್ರೆ yes, there is some spiritual divine energy which is holding us all back, and connecting to that divine energy is through stillness, relaxing yourself, being silent. ಸೈಲೆನ್ಸ್ ಅಲ್ಲಿ ಇದ್ದಾಗೇನೆ ಎನರ್ಜಿ ಫ್ಲೋ ಆಗೋದು, ಫೀಲ್ ಆಗೋದು. ದೇವಸ್ಥಾನದಲ್ಲಿ ವಾಕಿಂಗ್ ಅಲ್ಲಿ ಫ್ರೆಂಡ್ಸ್ ಜೊತೆ ಅರಟೆ ಹೊಡ್ಕೊಂಡು ಹೋಗ್ತಾ ಇದ್ರೆ ಏನೋ ಫೀಲ್ ಆಗಲ್ಲ. ಲೋನ್ಲಿನೆಸ್, ಲೋನ್ಲಿನೆಸ್ ಅಂದ್ರೆ ಸಾಲಿಟ್ಯೂಡ್, ಒಬ್ರೇ ಹೋಗ್ಬೇಕು. ನೀವು ಪ್ರಕೃತಿ, ನೀನು ದೇವ್ರು ಅಷ್ಟೇ, ಮಧ್ಯದಲ್ಲಿ ಯಾರು ಇರಬಾರ್ದು. ಅವಾಗ ಎನರ್ಜಿ ಫೀಲ್ ಆಗುತ್ತೆ, ಅವಾಗ ವೈಬ್ರೇಷನ್ ಫೀಲ್ ಆಗುತ್ತೆ. ಹೀಗೆ ಹೆಂಗೆ ಇದರಲ್ಲಿ ಫೋರ್ಸ್ ಕಾಣೋದಿಲ್ಲ, ನಮಗ್ ಫೋರ್ಸ್ ಕಾಣೋದಿಲ್ಲ, ಬಟ್ ಬಿಟ್ಟಾಗ ಇದು ಅಂಟ್ಕೊಳುತ್ತೆ. ಅದೇ ತರ ನಾವು ನಮಗೂ ಕಾಣೋದಿಲ್ಲ ನಾವ್ ಎಲ್ಲಿ ಹೋಗ್ತಾ ಇದೀವಿ, ನಮ್ಮನ್ ಯಾವ ಒಂದು ಎನರ್ಜಿ ಗೈಡ್ ಮಾಡ್ತಾ ಇದೆ ಅನ್ನೋದು ನಮ್ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಬಟ್ ವಿ ಆರ್ ಆಕ್ಚುಲಿ ಪ್ರೊಟೆಕ್ಟೆಡ್, ಗೈಡೆಡ್. ವಿ ಹ್ಯಾವ್ ಟು ಕನೆಕ್ಟ್. ಅಂದ್ರೆ ನಮ್ ದೇಹ ಒಂಥರ ಕಾರ್ ತರ, ಆಯ್ತಾ? ಕಾರಲ್ಲಿ ಕಾರಿಗೆ ಏನ್ ಬೇಕು? ಓಡೋದಕ್ಕೆ ಪೆಟ್ರೋಲ್ ಬೇಕು. ಆ ಪೆಟ್ರೋಲ್ ಎಲ್ಲಿಂದ ತುಂಬ್ತೀರಾ? ಆ ಪೆಟ್ರೋಲ್ನ ಡಿಫ್ರೆಂಟ್ ರೀಚಾರ್ಜಿಂಗ್ ಸ್ಟೇಷನ್ಸ್ ಇಂದ ತುಂಬ್ತೀರಾ. ಒಂದು ರೀಚಾರ್ಜಿಂಗ್ ಸ್ಟೇಷನ್ ಎಕ್ಸಾಂಪಲ್, ನನ್ ಗಂಡ ಸರಿ ಇಲ್ಲ, ನನ್ ಮಕ್ಳು ಸರಿ ಇಲ್ಲ, ನಮ್ಮ ಅಪ್ಪ ಸರಿ ಇಲ್ಲ, ನನ್ ಕೆಲ್ಸ ಸರಿ ಇಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಇನ್ನೊಂದು ರೀಚಾರ್ಜಿಂಗ್ ಸ್ಟೇಷನ್ ನ ಹುಡ್ಕೊಂಡೋಗಿ ಅಲ್ಲಿ ಫಿಲ್ ಮಾಡಿ, ಯು ವಿಲ್ ಸ್ಟಾರ್ಟ್ ಡ್ರೈವಿಂಗ್ ದ ಕಾರ್. ಯಾರು ಡ್ರೈವರು? ನಿಮ್ ಜೀವನ್ ಡ್ರೈವರ್ ನೀವೇನೆ. ನೀವು ಕಾರ್ನ ಹೆಂಗ್ ಡ್ರೈವ್ ಮಾಡ್ತಿರೋ ಅದ್ ಹಂಗೆ ಹೋಗುತ್ತೆ. ಸೊ ನೀವು ಫ್ಯೂಲ್ ಇಲ್ಲ, ನನಗೆ ಪೆಟ್ರೋಲ್ ಬಂಕ್ಸ್ ಇರ್ಲಿಲ್ಲ ಅಂದ್ರೆ ನಿಮ್ಮ ರೀಚಾರ್ಜಿಂಗ್ ಸ್ಟೇಷನ್ಸ್ ನೀವು ಐಡೆಂಟಿಫೈ ಮಾಡಿ ರೀಚಾರ್ಜ್ ಮಾಡ್ತಾ ಹೋಗ್ಬೇಕು. ಸೊ ರೀಚಾರ್ಜಿಂಗ್ ಬರೀ ಮನುಷ್ಯರೇ ಅಲ್ಲ, ಪೇಂಟಿಂಗ್ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ನಿಮ್ ಜೀವನದಲ್ಲಿ ನಿಮಗೆ ಏನ್ ರೀಚಾರ್ಜ್ ಆಗುತ್ತೆ? ಸನ್ ಮೆಡಿಟೇಷನ್ ಇರ್ಬೋದು, ನೇಚರ್ ವಾಕ್ ಇರ್ಬೋದು. ಸೊ ಆತರ ನಿಮ್ ಜೀವನದಲ್ಲಿ ನಿಮ್ ರೀಚಾರ್ಜಿಂಗ್ ಏನು ಅಂತ ನೀವ್ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ತುಂಬಾ ಮಾತಾಡಿದೆ. 8th ವರ್ಸ್ ಆಯ್ತು, 9th ವರ್ಸ್ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಸೊ ಯು ಪೀಪಲ್ ವಾಂಟ್ ಮೆಡಿಟೇಷನ್ ನೌ ಆರ್ ಐ ವಿಲ್ ಕ್ಲೋಸ್ ದ ಕ್ಲಾಸ್? ಇಟ್ ಇಸ್ ಬೇಸ್ಡ್ ಆನ್ ಯೋರ್ ಆಸ್ಕ್. ಐ ವಿಲ್ ಕಂಟಿನ್ಯೂ ಆರ್ ಕ್ಲೋಸ್. ಇಷ್ಟ ಆಯ್ತಾ ಮಾತಾಡಿದ್ದು? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಯಾರು ಮಾತಾಡಿದ್ದು ಗೊತ್ತಾಗ್ಲಿಲ್ಲ. ಸ್ಯಾಮ್ಸಂಗ್ ಅಂತ ಹಾಕೊಂಡಿದ್ದೀರಾ? ನಿಮ್ಮ ಹೆಸರು ಮ್ಯಾಮ್? ಕಂಟಿನ್ಯೂ ಮಾಡಿ ಮ್ಯಾಮ್. ಓಕೆ, ಸೊ ವಿಲ್ ಸ್ಟಾರ್ಟ್ Meditation, ma'am. ಮೆಡಿಟೇಷನ್ ಮ್ಯಾಮ್. ಅಶ್ವಿನಿ, ಓಕೆ. ಥರ್ಸ್ಡೇ ಮೆಡಿಟೇಷನ್ ಕ್ಲಾಸ್ ನಡೀತಾ ಇದೆ. ಅದ್ರಲ್ಲಿ ಬರೀ ಮೆಡಿಟೇಷನ್ ಬಗ್ಗೆ ಮಾತಾಡ್ತೀನಿ, ಪ್ಲಸ್ ಆಕ್ಟಿವಿಟೀಸ್ ನ ಶೇರ್ ಮಾಡ್ತಾ ಇದ್ದೀನಿ. ನೀವೂನು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಮೆಡಿಟೇಷನ್ ಅಂದ್ರೆ ನಿಮ್ಮನ್ನ ನೀವು ಕಂಡ್ಕೋಬಹುದು, ಅಷ್ಟೇನೆ ನಾನು ಹೇಳಕ್ಕಾಗೋದು. ಸೊ ಅದರದ್ದು ಎಲ್ಲ ಕ್ಲಾಸ್ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ. ಇಷ್ಟ ಇರೋರು ಜಾಯ್ನ್ ಆಗ್ಬೋದು. ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ. ಸೂಪರ್. ಅಂಡ್ ವಿ ವೇರ್ ಟೂ ಎನರ್ಜೆಟಿಕ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಡೂ ಮೆಡಿಟೇಷನ್. ಓಕೆ, ಎವ್ರಿಬಡಿ ಇಸ್ ಆಸ್ಕಿಂಗ್ ಫಾರ್ ಇವತ್ತು ಮೆಡಿಟೇಷನ್. ಮಾತ್ರ ಯು ವಿಲ್ ಟೇಕ್ ಕ್ಲಾಸ್, ಇಸ್ ಇಟ್? ಒಂದೇ ದಿನ ಕ್ಲಾಸ್ ಇರುತ್ತಾ? ಎಸ್, ಇಟ್ ಇಸ್ ಟ್ಯೂಸ್ಡೇ ಇನ್ ಕನ್ನಡ, Tuesday in Kannada, Friday in English, Thursday I am doing only meditation class in English. ಅಲ್ಲ, 7 days ಅಲ್ಲಿ 7 ದಿನನೂ ಕನ್ನಡ ಇಟ್ರೆ ಎಷ್ಟು ಉತ್ತಮ ಅಲ್ಲ? Ma'am, it is based on the need and the requirement. So nice. ತುಂಬಾ ಚೆನ್ನಾಗಿತ್ತು. Thank you so much. You are sharing so beautifully well, especially the Kadamba Vriksha you were telling. ಆ ಹೂ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. Beautiful. Yeah. Yes. So everything carries an history, and it is connected to the nature. So Devi herself is a symbolism. ಅಂದ್ರೆ ಈಗ ನನ್ಗೆ ಖುಷಿ ಆದ್ರೆ, ಇಲ್ಲ ನನ್ಗೆ ಏನೋ ಒಂದ್ ಪ್ಲೆಸೆಂಟ್ ಫೀಲ್ ಆದಾಗ, ನನ್ಗೆ ಸೂರ್ಯ ಹುಟ್ತಾ ಇರೋದ್ ನೋಡ್ತಾ ಇರೋ ತರ ಅನ್ಸುತ್ತೆ.
ಆಮೇಲೆ ಹೌ ಹ್ಯಾಪಿ ಆರ್ ಯು, ವಾಟ್ ಡು ಯು ರೆಫರ್ ಟು? ಯಾರು ಹೇಳ್ತೀರಾ? ನನಗೆ ತುಂಬಾ ಖುಷಿ ಆದಾಗ ನಾನು ಸಾಗರ ಅಂದ್ರೆ ಓಷನ್ ಅಷ್ಟು ಖುಷಿ ಆಯ್ತು. ಓಷನ್. ಸೊ ಐ ಕನೆಕ್ಟ್ ಬ್ಯಾಕ್ ವಿತ್ ಮೆಟಫರ್ಸ್. ಮೆಟಫರ್ಸ್ ಅಂದ್ರೆ ಒಂದ್ ಪಿಕ್ಚರ್ ನಾವ್ ಯಾವಾಗ್ಲೂ ರೆಫರ್ ಮಾಡ್ಕೋತೀವಿ. ಸೊ ಆ ಪಿಕ್ಚರ್ ರೆಫರ್ ಮಾಡ್ಕೊಂಡಾಗ the impression what it gets stored inside the mind is tremendous. ಸೊ ಅದಕ್ಕೆ ದೇವಿನ ಯಾವಾಗ್ಲೂ ಗೊತ್ತಿರೋದನ್ನ ಗೊತ್ತಿಲ್ದಿದ್ದಕ್ಕೆ ಹೋಲಿಸ್ತಾ ಇದ್ದಾರೆ. ಈಗ ನೀವ್ ದೇವಿನ ನೋಡಿಲ್ಲ, ಬಟ್ ನೀವ್ ನೋಡಿರೋ ಅಂತ ಚಂಪಕ ಹೂವ, ಕದಂಬ ಹೂವ, ಆಮೇಲೆ ಸೂರ್ಯ ಚಂದ್ರ ನೀವ್ ನೋಡಿರೋದಕ್ಕೆ ಹೋಲಿಸಿ ಮೆಟಾಫರ್ ತರ, ಸೊ ದಟ್ ಇಟ್ ಗೆಟ್ಸ್ registered in your mind. Okay, we will start the meditation. Everybody just settle down. The rule of the class is, the meditation rule is, you should close your eyes and your spine should be straight. Your spine should be straight because it is like a pipe. The energy flows through your spinal cord. So your spinal cord should be straight. So if it is bent or if you sit like this, bowing your head, the energy flow will be distracted. So basic rule is spine straight ಇರ್ಬೇಕು. ಮತ್ತೆ ಭೂಮಿ ಮೇಲೆ ಅಂದ್ರೆ ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಕುತ್ಕೊಂಡ್ರೆ ಬೆಸ್ಟ್. ಬಟ್ ಬೇಸ್ಡ್ ಆನ್ ಯರ್ ಫಿಸಿಕಲ್ ಕಂಡೀಷನ್, ಜಸ್ಟ್ ಸಿ ವಾಟ್ ವರ್ಕ್ಸ್ ಫಾರ್ ಯು. ಜನರಲ್ ಮೇಡಮ್, ಒಂದ್ ಸೆಂಟೆನ್ಸ್ ಜೀರ್ಣನ ಮಾಡ್ಕೊಳಕ್ಕೆ 1 ವೀಕ್ ಆದ್ರೂ ಬೇಕು. ಓಕೆ, ಸೊ ಈ ಒಂದು ಇದನ್ನ ಬೆಂಡ್ ಮಾಡಬಾರ್ದು. ಬೆನ್ನನ್ನ ಬೆಂಡ್ ಮಾಡಿದ್ರೆ ಎನರ್ಜಿ ಫ್ಲೋ ಸ್ಟಾಪ್ ಆಗುತ್ತೆ. ಮತ್ತೆ ಬೇಸಿಕ್ ರೂಲ್, ಇಲ್ಲಿ ನೆತ್ತಿ ಅಂತ ಅಂತಾರೆ ಕನ್ನಡದಲ್ಲಿ. ನೆತ್ತಿ ಮಕ್ಳಿಗೆ ಕೂಡ್ಕೊಂಡಿರಲ್ಲ. ಸೊ ಕೂಡ್ಕೊಂಡಿರಲ್ಲ ಅಂದ್ರೆ ನೆತ್ತಿಲಿ ರಂಧ್ರ ಇರುತ್ತೆ. ಆ ರಂಧ್ರದಿಂದ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ ಮೆಡಿಟೇಷನ್ ಅಲ್ಲಿ, ಸಹಸ್ರಾರ ಚಕ್ರ. ಸೊ ಈ ಒಂದು ನಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನರ್ಜಿ ಫ್ಲೋಸ್ ಫ್ರಮ್ ಯೋರ್ ಸೆಲ್ಫ್, ಅಂದ್ರೆ ನಿಮ್ಮ ಒಂದು ಮೂಲಾಧಾರ ಚಕ್ರದಿಂದ, ಅಂದ್ರೆ ದ ಬೇಸ್ ಆಫ್ ದ ಸ್ಪೈನ್ ಅಂದ್ರೆ ನಿಮ್ ಸ್ಪೈನಲ್ ಕಾರ್ಡ್, ನಿಮ್ಮ ಬೆನ್ನಿನ ಲಾಸ್ಟ್ ಸ್ಪೈನಲ್ ಕಾರ್ಡ್ ಎಂಡ್ ಇಂದ ಎನರ್ಜಿ ಇನ್ವೋಕ್ ಆಗಿ ಮೇಲ್ಗಡೆಗೆ ಫ್ಲೋ ಆಗುತ್ತೆ ಅಂತ. ಬಟ್ ಫ್ರಮ್ ದ ಯೂನಿವರ್ಸ್ ದ ಎನರ್ಜಿ ಫ್ಲೋಸ್ ಇನ್ಸೈಡ್ ಯು ಥ್ರೂ ದ ಬ್ರಹ್ಮರಂಧ್ರ, ಆರ್ ಯು ವಿಲ್ ಸ್ಟಾರ್ಟ್ ಗ್ಲೋಯಿಂಗ್ ಆಸ್ ಅ ಹೋಲ್. ಅಂದ್ರೆ ನೀವು ಬ್ಯಾಟ್ರಿನ, okay, let's close our eyes. I will take you through the process. Just settle down, breathe. Feel the air through the nostrils. Become aware of the air, the fragrance, the ಗಾಳಿ, ಗಾಳಿಲಿರೋ ಒಂದು ಸುವಾಸನೆ, ಸೌಂಡ್, ಸುತ್ತಮುತ್ತ ಇರೋ ಸೌಂಡು, ನಿಮ್ ರೂಮ್ ಅಲ್ಲಿರೋ ಸೌಂಡು, ಪ್ರತಿಯೊಂದು ಕನೆಕ್ಟ್ ಆಗಿ. Just relax. ನಿಮ್ಮನ್ನ ನೀವು ಎಕ್ಸಿಸ್ಟೆನ್ಸಿಗೆ ಪ್ಲಗ್ ಇನ್ ಮಾಡ್ತಾ ಇದ್ದೀರಾ. ಡೈಲಿ ಹೇಗೆ ಮೊಬೈಲು ಬ್ಯಾಟ್ರಿ ಲೋ ಆದಾಗ ಅದನ್ನ ಚಾರ್ಜರಿಗೆ ಹೇಗೆ ಕನೆಕ್ಟ್ ಮಾಡ್ತಿರೋ, ಅದೇ ತರ ನಿಮ್ಮನ್ನ ನೀವು ಸೃಷ್ಟಿಗೆ, ಕಾಸ್ಮಿಕ್ ಎನರ್ಜಿ, ಸೃಷ್ಟಿಲಿ ದೇವಿದು ಅಬಂಡನ್ಸ್, ಇನ್ಫಿನಿಟ್ ಶಕ್ತಿ ಇದೆ. ಆ ಒಂದು ಸೃಷ್ಟಿಗೆ ನಿಮ್ಮನ್ನ ನೀವು ಪ್ಲಗ್ ಇನ್ ಮಾಡಿ ಸ್ವಿಚ್ ನ ಆನ್ ಮಾಡ್ತಾ ಇದ್ದೀರಾ. ಆ ಸ್ವಿಚ್ ನ ಆನ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಸೊ ಚಾನಲೈಸ್ ಆಗುತ್ತೆ ನಿಮ್ಮೊಳಗಡೆ, ನಿಮ್ಮ ದೇಹದೊಳಗಡೆ ಆ ಎನರ್ಜಿ, ಅದ್ಭುತವಾದ ಎನರ್ಜಿ ಏನು ಇಡೀ ದಿವಸ ಕೆಲಸ ಮಾಡಿ ಎಲ್ಲ ಖರ್ಚಾಗಿರುತ್ತೋ, ಮೊಬೈಲ್ ಹೇಗ್ ಚಾರ್ಜ್ ಆಗುತ್ತೋ ಅದೇ ತರ
ನಿಮ್ಮ ಇಡೀ ದೇಹದ ಅಂಗಾಂಗಗಳು ಮತ್ತೆ ಪ್ರತಿಯೊಂದು ಸೆಲ್ ಆಕ್ಟಿವೇಟ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಫೋಕಸ್ ಆನ್ ದ ನಾರ್ಮಲ್ ಬ್ರೀದಿಂಗ್ ಅಂಡ್ ರಿಲ್ಯಾಕ್ಸ್. ಲೂಸ್ ಆಗಿ ದೇಹನ ಲೂಸ್ ಆಗಿ ಇಟ್ಕೊಂಡಿದ್ದಾಗ ಎನರ್ಜಿ ಎಲ್ಲ ದೇಹದ ಅಂಗಾಂಗಗಳಿಗೆ ಫ್ಲೋ ಆಗುತ್ತೆ. ನೀವು ಬಿಗಿಯಾಗಿ ಇಟ್ಕೊಂಡ್ರೆ ಎನರ್ಜಿ ಇಲ್ಲ, ರಕ್ತ ಹರಿಯೋದಿಲ್ಲ. ಆ ಒಂದು ಅಂಗಕ್ಕೆ ರಕ್ತ ಹರಿಯೋದಿಲ್ಲ. ನಿಮ್ ಭುಜಾನ ಲೂಸ್ ಮಾಡಿ, ನಿಮ್ ಥೈಸು, ನಿಮ್ ರಿಲ್ಯಾಕ್ಸ್ ಮಾಡಿ. ಎನರ್ಜಿ, ನೀವ್ ಇವಾಗ ಮೊಬೈಲ್ ತರ ಚಾರ್ಜರ್ ಆನ್ ಆಗಿದೆ, ಸುಷ್ಟಿಯಿಂದ ನಿಮಗೆ ಎನರ್ಜಿ ಫ್ಲೋ ಆಗ್ತಾ ಇದೆ, ಗ್ಲೋ ಆಗ್ತಾ ಇದ್ದೀರಾ. ಅದು ನೀವೆಷ್ಟು ಫೇತ್ ಇಂದ, ಎಷ್ಟು ನಂಬಿಕೆಯಿಂದ ನೀವು ಮೊಬೈಲ್ ನ ಆನ್ ಮಾಡಿದಿರೋ, ಯಾವ ತರ ಚಾರ್ಜರ್ ಯೂಸ್ ಮಾಡಿದ್ದೀರಾ, 5 ವ್ಯಾಟ್ಸ್ ಚಾರ್ಜರಾ, 10 ವ್ಯಾಟ್ಸ್ ಚಾರ್ಜರಾ, 20 ವ್ಯಾಟ್ಸ್ ಚಾರ್ಜರಾ, 40 ವ್ಯಾಟ್ಸ್ ಚಾರ್ಜರಾ, ಆ ವ್ಯಾಟ್ಸ್ ಮೇಲೆ, ನಿಮ್ಮ ಒಂದು ನಂಬಿಕೆ ಮೇಲೆ ಎಷ್ಟು ಬೇಗ ರೀಚಾರ್ಜ್ ಆಗ್ತೀರಾ ಅನ್ನೋದನ್ನು ಅದ್ರ ಮೇಲೆ, ನಿಮ್ಮ ನಂಬಿಕೆ ಮೇಲಿದೆ. ಫುಲ್ ಫೇತ್ ಇಂದ ನಿಮ್ಗೆ ಎನರ್ಜಿ ರಿಲ್ಯಾಕ್ಸ್ ಆಗ್ತಾ ಇದೆ. ಎಲ್ಲೆಲ್ಲಿ ನಿಮಗೆ ಪೇನ್ ಆಗ್ತಾ ಇದೆ ಅಲ್ಲೆಲ್ಲ ರಿಲೀಫ್ ಆಗ್ತಾ ಇದೆ. ಎಲ್ಲ ಲೆಟ್ ಗೋ ಮಾಡ್ತಾ ಇದ್ದೀರಾ, ಎಲ್ಲಾನು ಬಿಟ್ಬಿಟ್ಟಿದ್ದೀರಾ. ಈ ಕ್ಷಣದಲ್ಲಿದ್ದೀರಾ. ಈ ಕ್ಷಣದಲ್ಲಿ ನಿಮ್ಮ ದೇಹದ ಒಳಗೆ ಅರಿತಾ ಇರುವಂತ ಒಂದು ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ. ನಮ್ಮ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ. ಪ್ರತಿಯೊಂದು ಉಸಿರಾಟ ದೇಹದ ಅಂಗಾಂಗಗಳಿಗೆ ಥ್ಯಾಂಕ್ಸ್ ಹೇಳಿ. ನಮಗೋಸ್ಕರ ನಾವು ಹುಟ್ಟಿದ ದಿವಸದಿಂದ ಇಲ್ಲಿವರೆಗೂ ಒಂದು ದಿವಸನು ರೆಸ್ಟ್ ತಗೊಂಡಿರೋ ಕೆಲಸ ಮಾಡ್ತಾನೇ ಇದೆ. ನಿಮ್ ಬ್ರೈನು ರಿಲ್ಯಾಕ್ಸ್ ಮಾಡಿ, ಎಲ್ಲಾನು ಬಿಟ್ಬಿಡಿ. ಎಲ್ಲರ ಜೀವನದಲ್ಲೂ ಇದಿದೆ. ಫ್ಯಾಮಿಲಿ ಪ್ರಾಬ್ಲಮ್, ರಿಲೇಶನ್ಶಿಪ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ವೆಲ್ತ್ ಪ್ರಾಬ್ಲಮ್, ಮಕ್ಕಳು ಪ್ರಾಬ್ಲಮ್, ಅದ್ ಪ್ರಾಬ್ಲಮ್, ಇದ್ ಪ್ರಾಬ್ಲಮ್. ಎಲ್ಲಾನು ಸರೆಂಡರ್ ಮಾಡ್ಬಿಡಿ ದೇವ್ರಿಗೆ. ನೀನ್ ಇಟ್ಟಂಗಾಗ್ಲಿ ಪರಮಾತ್ಮ ಅಂತ. ಪ್ರತಿಯೊಂದು ಉಸಿರಲ್ಲೂ ಪಾಸಿಟಿವ್ ಎನರ್ಜಿನ ನಿಮ್ಮ ಕಡೆ ಎಳ್ಕೋತಾ ಇದ್ದೀರಾ. ಪ್ರತಿಯೊಂದು ಎಕ್ಸೇಲ್ ಅಂದ್ರೆ ಗಾಳಿನ ಉಸಿರನ್ನ ಆಚೆ ಬಿಡ್ಬೇಕಾದ್ರೆ ನಿಮಗೆ ಬೇಡ್ದಿರೋ ಅಂತ ವಿಷಯ, ಬೇಡ್ದಿರೋ ಅಂತ ವಸ್ತು ಪ್ರತಿಯೊಂದನು ಬಿಡ್ತಾ ಇದ್ದೀರಾ. ಎಲ್ಲ ಬಿಟ್ಬಿಟ್ಟಿದ್ದೀರಾ. ಈಗಿನ ಪ್ರೆಸೆಂಟ್ ಉಸಿರಾಡ್ತಾ ಇದ್ದೀರಾ, ಬದುಕಿದೀರಾ, ಕಣ್ ಕಾಣಿಸ್ತಾ ಇದೆ, ಕಿವಿ ಕೇಳ್ತಾ ಇದೆ ಅಂದ್ರೆ ಥ್ಯಾಂಕ್ಸ್. ರಿಲ್ಯಾಕ್ಸ್. ಎಲ್ಲ ಯೋಚನೆಗಳ್ನು ಸರೆಂಡರ್ ಮಾಡ್ಬಿಡಿ. ಸರೆಂಡರ್ ಮಾಡೋದ್ರಿಂದ ನೀರ್ ಮೇಲೆ ತೇಲಕ್ ಸ್ಟಾರ್ಟ್ ಮಾಡ್ತೀರಾ. ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಮುಳುಗೋಗ್ತೀರಾ. ಬಿಟ್ಬಿಡಿ ಎಲ್ಲಾನು. ತೇಲಕ್ ಸ್ಟಾರ್ಟ್ ಮಾಡಿದಾಗ ತಾನಾಗೆ ತಾನು ನದಿ ಹರಿಯೋದ್, ನೀರ್ ಹರಿಯೋದ್ರಿಂದ
ತಾನಾಗೆ ತಾನ್ ದಡಕ್ ಬಂದ್ ಸೇರ್ತೀರಾ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಸೃಷ್ಟಿಕರ್ತ ಹೇಗೆ ಹೇಗ್ ಗೈಡ್ ಮಾಡ್ತಾನೋ ಆ ಒಂದು ಗೈಡೆನ್ಸಿಗೆ ನೀವು ದೇವ್ರನ್ನ ಮೆಡಿಟೇಟ್ ಮಾಡ್ಬೇಕು. ದೇವ್ರಂತಲ್ಲ, ನಿಮ್ಮೊಳಗಿರೋ ದೇವ್ರನ್ನ ಕನೆಕ್ಟ್ ಮಾಡ್ಕೋಬೇಕು. ದೇವ್ರ ಎಲ್ಲೋ ಇಲ್ಲ, ದೇವಸ್ಥಾನದಲ್ಲಿ ಇಲ್ಲ, ತಿರುಪತಿಲಿ ಇಲ್ಲ, ಕಂಚಿ ಕಾಮಾಕ್ಷಿಲಿ ಇಲ್ಲ, ನಿಮ್ ಜೊತೆ ಸದಾ ನಿಮ್ ನೆರಳಾಗಿದೆ, ನಿಮ್ಮೊಳಗಿದೆ. ನಿಮ್ಮೊಳಗಿರೋ ಪ್ರಾಣ ಶಕ್ತಿನೇ ದೇವ್ರು. ಆತ್ಮ ಪರಮಾತ್ಮನ್ ಜೊತೆ ಕನೆಕ್ಟ್ ಆಗೋದೇನೆ ಮೆಡಿಟೇಷನ್. ಎನರ್ಜಿ ಫ್ಲೋ ಆಗ್ತಾ ಇದೆ, ಮೊಬೈಲ್ ತರ ನೀವು ರೀಚಾರ್ಜ್ ಆಗಿದ್ದೀರಾ. ಈಗ ಗ್ರಾಟಿಟ್ಯೂಡ್ ಪ್ರೇಯರ್ ಹೇಳ್ತೀನಿ. ಸೊ ನಿಮ್ಮ ಮನ್ಸಲ್ಲಿ ನೀವು ಅದನ್ನ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಗ್ರಾಟಿಟ್ಯೂಡ್ ಇಸ್ ಅ ಮ್ಯಾಜಿಕಲ್ ಪವರ್. ನಿಮ್ಮ ಬ್ರೈನ್ ನ ಪಾಸಿಟಿವ್ ಕಡೆ ಶಿಫ್ಟ್ ಮಾಡುತ್ತೆ. 9 ಪ್ಲಾನೆಟ್ಸ್ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಯಚ್ಚ ರಾಹುವೆ ಕೇತುವೆ ನಮೋ ನಮಃ. ದಿನ ಸೂರ್ಯ ಬರ್ತಾನೆ. ಸೂರ್ಯನೇ ಪ್ರತ್ಯಕ್ಷ ದೇವ್ರು. ಮೀಡಿಯೇಟರ್ ಇಲ್ಲ, ಪ್ರೀಸ್ಟ್ ಇಲ್ಲ, ಕ್ಯೂ ಇಲ್ಲ, ಊರಿಗೆ ಹೋಗ್ಬೇಕು ಅನ್ನೋದಿಲ್ಲ, ಟಿಕೆಟ್ ಇಲ್ಲ, ಜನ ಇಲ್ಲ, ಆದ್ರೆ ಯಾರು ಮಾತಾಡ್ಸಲ್ಲ. ರಾಮನ ಆನ್ಸಿಸ್ಟರ್ ರಾಮ ಸೂರ್ಯವಂಶಿ. ರಾಮ ಕಂಡಿಲ್ಲ, ಆದ್ರೆ ರಾಮನ್ ನೋಡಕ್ ಎಲ್ಲರೂ ಹೋಗ್ತಾರೆ. ಸೂರ್ಯ ಡೈಲಿ ಬರ್ತಾನೆ, ಅವನ್ ಯಾರು ಮಾತಾಡ್ಸಲ್ಲ. ಸೂರ್ಯ ಇಸ್ ಅ ಸೂಪರ್ ಎನರ್ಜಿ. ಸೂರ್ಯ ಪರಮಾತ್ಮ ಬೆಳಗ್ಗೆ ಬರ್ಲಿಲ್ಲ ಅಂದ್ರೆ ಜಗತ್ತೇ ಇರಲ್ಲ, ಸೃಷ್ಟಿನೇ ಇರಲ್ಲ, ಜೀವ ಇರೋದಿಲ್ಲ. ಲೈಫ್ ಫೋರ್ಸ್ ಎನರ್ಜಿ. ಪಂಚಭೂತಗಳು ಅಗ್ನಿ ದುರ್ಗೆ, ಜಲದುರ್ಗೆ, ವಾಯುದುರ್ಗೆ, ಆಕಾಶ ದುರ್ಗೆ, ಭೂದುರ್ಗೆ. ನಮಗ್ ಮನೆಗ್ ಬರುವಂತ ಕೆಲ್ಸದವ್ರು, ಮೇಟ್ಸು, ಸರ್ವೆಂಟ್ಸು, ಗಾರ್ಬೇಜ್ ಪಿಕ್ಕರ್ಸು, BBMP ವರ್ಕರ್ಸು, ಸುವೇಜ್ ಕ್ಲೀನರ್ಸು, ಪ್ರತಿಯೊಬ್ರು, ಪೊಲೀಸು, ಡಾಕ್ಟ್ರು, ಸೈಂಟಿಸ್ಟ್, ಪ್ರತಿಯೊಬ್ರು, ಪ್ರೈವೇಟ್ ವರ್ಕರ್ಸ್, ಗವರ್ಮೆಂಟ್ ವರ್ಕರ್ಸ್, ಪೋಸ್ಟ್ ಆಫೀಸ್ ಅವರು, ಡೈಲಿ ಆಕ್ಟಿವಿಟಿ, ಕಮ್ಯುನಿಟಿ ಪ್ಲಸ್ freedom fighters, navy, army people. We are a social being who live with the dependency. Technology people, software engineers, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ನಮ್ಮ ಬಾಡಿ ಪಾರ್ಟ್ಸಿಗೆ ಥ್ಯಾಂಕ್ಸ್ ಹೇಳಿದ್ವಿ. ನೆಕ್ಸ್ಟ್ ಈಸ್ ಡಿವೈನ್ ಎನರ್ಜಿ, ಮನಿ. ಮನಿ ದುಡ್ಡು ಎಲ್ಲಿಂದ ಬರ್ತಾ ಇದೆಯೋ ಆ ಸೋರ್ಸ್ ಆಫ್ ಮನಿಗೆ ಥ್ಯಾಂಕ್ಸ್ ಹೇಳಿ. ನಿಮ್ ಕಂಪನಿ ಇರ್ಬೋದು, ನಿಮ್ ಮ್ಯಾನೇಜರ್ ಇರ್ಬೋದು, ನಿಮ್ಮ ಎಂಪ್ಲಾಯೀಸು, ನಿಮ್ ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು, ರೆಂಟು, ಆಫೀಸ್ ವರ್ಕು, ಆ ಒಂದು ದುಡ್ಡು ಬರೋದ್ರಿಂದ ನಿಮ್ ಸಂಸಾರ ಆರಾಮಾಗಿ ಸುಖವಾಗಿ, ನಿಮ್ ಡೈಲಿ ಆಕ್ಟಿವಿಟೀಸು, ನಿಮ್ ಎಕ್ಸ್ಪೆನ್ಸಸ್ ನಡೀತಾ ಇರೋದು. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಪ್ಲಸ್ ಪ್ರತಿಯೊಂದು ಸರಿನೂ ನೀವು ದುಡ್ಡು ಖರ್ಚು ಮಾಡ್ಬೇಕಾದ್ರೆ, ಕೊಡ್ಬೇಕಾದ್ರೆ ಆಶೀರ್ವಾದ ಮಾಡ್ಕೊಡಿ. ಆ ಆಶೀರ್ವಾದ ಮಾಡ್ಕೊಟ್ರೆ ನಿಮ್ಗೆ 10% ದುಡ್ಡು ಅಟ್ರಾಕ್ಟ್ ಆಗುತ್ತೆ. ನಾವು ತಿನ್ನೋ ಅಂತ ಊಟ, ಅದನ್ನ ಬಿತ್ತನೆಯಿಂದ ಹಿಡ್ದು ಯಾರದನ್ನ ನಮ್ ಪ್ಲೇಟಿಗೆ ಅಡ್ಗೆ ಮಾಡಿ ತಂದು ಕೊಟ್ಟಿದಾರೋ, ಆ ಟ್ರಾನ್ಸಾಕ್ಷನ್ ಅಲ್ಲಿ ಅದನ್ನ ಬೆಳೆಸಿರೋರು, ನೀರಾಗಿ ಬೆಳೆಸಿರೋರು, ಅದನ್ನ ಮಾರಿರೋರು, ಆ ತರಕಾರಿ ಅಂಗಡಿ, ರಿಟೇಲು, ಟ್ರಾವೆಲ್ ಗಾಡಿಯವನು,
ಯಾರ್ಯಾರು ಇದಾರೋ ಅಡ್ಗೆಯವರು, ಅದನ್ನ ದುಡ್ಡು ಸಂಪಾದಿಸಿರೋರು, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ದುಡ್ಡು ಊಟನ ದೇವರಿಗೆ ಸಮರ್ಪಣೆ ಮಾಡಿ ಫಸ್ಟು ಪ್ರಾಣಿ ಪಕ್ಷಿ ಏನಾರ ಮನೆ ಹತ್ರ ಇದ್ರೆ ಅದಕ್ಕೂ ಒಂದ್ ಸ್ವಲ್ಪ ಕೊಟ್ಟಿ ಆಮೇಲೆ ನೀವು ಊಟ ಮಾಡೋದ್ರಿಂದ ಅದರದ್ದೇ ಆದ ವೈಬ್ರೇಷನ್ ಇರುತ್ತೆ ಪ್ರಸಾದ ರೂಪದಲ್ಲಿ. ನೀವು ಕುಡಿಯೋ ಅಂತ ನೀರಿಗೂ ಜಡ ಅಜಡ ಎರಡರಲ್ಲೂ ದೇವ್ರಿರ್ತಾನೆ. ಸೊ ಪ್ರಕೃತಿ, ಸೃಷ್ಟಿ, ನದಿ, ಗಿಡ, ಮರ, ಪ್ರಾಣಿ, ಪಕ್ಷಿ, ಗಾಳಿ, ಆಕಾಶ, ಭೂಮಿ ಪ್ರತಿಯೊಂದ್ರಲ್ಲೂ ಎನರ್ಜಿ ಇರುತ್ತೆ. ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಅಜಡ ನಿಮ್ ಮೊಬೈಲು, ನಿಮ್ ಫೋನು, ನಿಮ್ ಗಾಡಿ, ವೆಹಿಕಲ್ಲು, ನಿಮ್ ಸ್ಟವ್, ನಿಮ್ ಅನ್ಕೊಳೋ ಹಾಸಿಗೆ, ನೀವು ಕುತ್ಕೊಳ್ಳೋ ಅಂತ ಚೇರು, ಪೆನ್ನು, ಪೇಪರು, ಲ್ಯಾಪ್ಟಾಪು ಪ್ರತಿಯೊಂದ್ರಲ್ಲೂ ನಾನ್ ಲಿವಿಂಗ್ ಥಿಂಗ್ ಅಂತ ಅಲ್ಲ, ಎನರ್ಜಿ, ಅದ್ರಲ್ಲೂ ಎನರ್ಜಿ ಇರುತ್ತೆ. ಅದು ಕೇಳುತ್ತೆ, ನೀವು ಮಾತಾಡ್ಸಿದ್ರೆ ಅದು ಕೇಳುತ್ತೆ. ಅದಕ್ಕೂ ಕೃತಜ್ಞತಾ ಭಾವದಲ್ಲಿ ಥ್ಯಾಂಕ್ಸ್ ಹೇಳೋದು. ನಿಮ್ ತಂದೆ ತಾಯಿ ನಿಮ್ಗೆ ಈ ದೇಹನ ಕೊಟ್ಟಿ ನೀವ್ ಇವತ್ತೇನ್ ಅನುಭವಿಸ್ತಾ ಇದ್ದೀರೋ ಅವರಿಗೆ ಥ್ಯಾಂಕ್ಸ್ ಹೇಳಿ. ನಿಮ್ ಫ್ಯಾಮಿಲಿ ಮೆಂಬರ್ಸು, ನಿಮ್ ಫ್ರೆಂಡ್ಸು, ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ತಂದೆ ತಾಯಿ ಅಂದ್ರೆ ಅತ್ತೆ ಮಾವ, ರಿಲೇಟಿವ್ಸು, ಎಲ್ಲೆಲ್ಲಿಂದ ನಿಮಗ್ ಖುಷಿ ಬರ್ತಾ ಇದೆಯೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಮತ್ತೆ ನಿಮ್ ಶತ್ರುಗಳಿಗೂ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ಅವರೇ ನಿಮಗೆ ಪಾಠ ಕಲಿಸ್ತಾ ಇರೋದು. ಪೇನ್ ಇಸ್ ಅ ಟೀಚರ್. ನಿಮ್ಮ ಆನ್ಸಿಸ್ಟರ್ಸ್ ಥ್ಯಾಂಕ್ಸ್ ಹೇಳಿ. ಅತ್ತೆ ಕಡೆ, ಮಾವ ಕಡೆ, ಅಪ್ಪನ ಕಡೆ, ಅಮ್ಮನ ಕಡೆ, ಅಜ್ಜಿ ಕಡೆ, ತಾತ ಕಡೆ, ಸ್ಪೆಷಲ್ ಪೀಪಲ್ ಯಾರ್ಯಾರ ಸತ್ತೋಗಿದ್ರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ನಿಮ್ಮ ಒಂದ್ ಕ್ಷಣದ ಪ್ರಾರ್ಥನೆ ಅವ್ರಿಗೋಸ್ಕರ ಬೆಟ್ಟದಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ. ಆರಾಮಾಗಿ ಉಸಿರಾಡಿ, ರಿಲ್ಯಾಕ್ಸ್ ಆಗಿ, ಟೆನ್ಷನ್ ಮಾಡ್ಕೋಬೇಡಿ, ನಿದ್ದೆ ಮಾಡಬೇಡಿ. ನಿಮ್ಮ ಆನ್ಸಿಸ್ಟರ್ದು ಆಶೀರ್ವಾದನೂ ನಿಮಗ್ ಸಿಗುತ್ತೆ. ಇಷ್ಟ ದೇವತಾಸ್ ಲಕ್ಷ್ಮೀ ನರಸಿಂಹ ನನಗಿಷ್ಟ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಲಲಿತಾ ದೇವಿ, ಬನಶಂಕರಮ್ಮ, ರಾಮ, ಕೃಷ್ಣ, ಆಂಜನೇಯ, ಗಣಪತಿ, ಶನಿ ಮಹಾತ್ಮ, ಉಜ್ಜೈನ್ ಮಹಾಕಾಳ್, ಕಾಮಾಖ್ಯ, ಕಂಚಿ ಕಾಮಾಕ್ಷಿ, ಕಾಲಭೈರವ, ನಿಮ್ ಜೀವನದಲ್ಲಿರುವಂತ ಗುರುಗಳು, ರಿಯಲ್ ಲೈಫ್ ಗುರುಗಳು, ಮಕ್ಕಳು, ಟೀಚರ್ಸು, ಕಿಂಡರ್ ಗಾರ್ಡನ್ ಟೀಚರ್ಸು, ಕೊಲೀಗ್ಸು, ಪೇರೆಂಟ್ಸು, ಯಾರಿಂದ ನೀವು ಏನೇ ಒಂದು ನಾಲೆಡ್ಜ್ ಗೇನ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ಪಿರಿಚುವಲ್ ಗುರುಸ್ ಶಂಕರಾಚಾರ್ಯಜಿ, ರಾಮಾನುಜಮು, ಮಾಧ್ವಾಚಾರ್ಯ, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ, ಸಾಯಿಬಾಬಾ,
ಓಶೋ, ರಮಣ ಮಹರ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು. असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्ति. कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. ಕೈನ ಹಿಂಗ ಅಂದ್ಬಿಟ್ಟು ವಾರ್ಮ್ ಫೀಲ್ ಮಾಡಿ ನಿಮ್ ಕಣ್ಣನ್ನ ಓಪನ್ ಮಾಡ್ಬೋದು. ನಿಮ್ಮ ಅನುಭವ ಏನಾರ ಶೇರ್ ಮಾಡ್ಬೇಕು ಅಂದಿದ್ರೆ ಶೇರ್ ಮಾಡ್ಬೋದು. ಅದರ್ವೈಸ್ ಐ ವಿಲ್ ಎಂಡ್ ದ ಕಾಲ್. ಲೇಟ್ ಆಗ್ಬಿಟ್ಟಿದೆ ಇವತ್ತು, ಸಾರಿ. ಹೇಗನ್ಸ್ತು? ಇಷ್ಟ ಆಯ್ತಾ ಮೆಡಿಟೇಷನ್? ಬಹಳ ಇಷ್ಟ ಆಯ್ತು. ಕ್ಲಾಸ್ ಮಾತ್ರ ವಂಡರ್ಫುಲ್, ತುಂಬಾ ಸ್ಪೆಷಲ್ ಆಗಿತ್ತು ಮ್ಯಾಮ್. ಪ್ರತಿಯೊಂದು ಸೆಂಟೆನ್ಸು, ಪ್ರತಿಯೊಂದು ಇದು ನಾನು ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡ್ಕೊತೀನಿ ಇನ್ನೊಂದ್ಸತಿ ಅಷ್ಟೇ. Thank you so much. Thank you so Love you much, all. ma'am. Thank you. It is my source of energy also. This class, it is not only you learning or me sharing, it is we together evolving. ಇದು Ma'am, ಒಂದು ದೊಡ್ಡ ಮಾತೆ ಮ್ಯಾಮ್ ಆಕ್ಚುಲಿ. no. There is a reason for everything. Maybe, I don't know. ಡಾಟ್ ಅಂತ ಎಲ್ಲಾನು ಸೃಷ್ಟಿನ ಅನಲೈಸ್ ಮಾಡಕ್ ಹೋಗ್ಬಾರ್ದು ಡೀಪ್ ಆಗಿ. ಇಟ್ ಈಸ್ ಅ ಮಿಸ್ಟ್ರಿ. ನಿಮಗ್ ಕೊಟ್ಟಿರೋ ಪಾತ್ರನ ನೀವು ಮಾಡಿ. ಅಶ್ವಿನಿ ಪಾತ್ರನ ಕರೆಕ್ಟ್ ಆಗಿ ಮಾಡಿ. ಅತ್ತೆ ಪಾತ್ರ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಗಂಡನ್ ಪಾತ್ರ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ನನ್ಗೆ. ಅಶ್ವಿನಿ ಪಾತ್ರನ ಮಾಡಿ. ಖಂಡಿತ ವಾಟ್ ಇಸ್ ಒಳ್ಳೆ ಅಶ್ವಿನಿ ದಾರಿನ ಪಾತ್ರ? ಬೀದಿನಲ್ವಾ? ಖಂಡಿತ Sorry, ದೇವರು ಎಂತದು ನನ್ನ ಅಶ್ವಿನಿ ಕಡೆಯಿಂದ ಪಾತ್ರ? ಏನೇನ್ ಮಾಡಿಸ್ತಾನೋ ಅದನ್ನೆಲ್ಲ ನಾನು ಖಂಡಿತ. ಥ್ಯಾಂಕ್ ಯು. ಮೇಡಮ್, ದೇವ್ರು ಇಷ್ಟು ಚಿಕ್ಕ ನಿಮ್ಮಲ್ಲೇ ಇರ್ಲಿ. ವಯಸ್ಸಲ್ಲಿ ಎಷ್ಟು ಜ್ಞಾನ ಪಡ್ಕೊಂಡಿದ್ರಿ ನೀವು. ಥ್ಯಾಂಕ್ ಯು ಅಯ್ಯೋ, ವೆರಿ ಮಚ್. ಇಲ್ಲ ಮ್ಯಾಮ್, ಆತರ ಏನಿಲ್ಲ. ಎಲ್ಲರಲ್ಲೂ ಜ್ಞಾನ ಇರುತ್ತೆ. ಇಟ್ ಈಸ್ ಜಸ್ಟ್ ದಟ್ ನನ್ನನ್ನ ಏನದು ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಷ್ಟೇ. ಹೌದು ಮೇಡಮ್. ಕೆಲವರು ಗುರುಗಳು ನನ್ನ ಜೀವನದಲ್ಲಿ ಬಂದು ಅವರ ಒಂದು ಆಶೀರ್ವಾದದಿಂದ ನಾನು ಇವತ್ತೇನೇ ಒಂದು ಶೇರ್ ಮಾಡ್ತಾ ಇದ್ರು ಅದು ಅವರ ಒಂದು ಆಶೀರ್ವಾದ ಮ್ಯಾಮ್. ದೇವರ ಆಶೀರ್ವಾದನೇ ಇದು. ಟುಡೇ ಐ ಡಿಡ್ ನಾಟ್ ಸ್ಲೀಪ್. ವೆರಿ ಗುಡ್. ನಿದ್ದೆ ಮಾಡಿಲ್ಲ. ಹಂಗಾದ್ರೆ ಯು ಆರ್ ಗೆಟಿಂಗ್ ಪ್ರಾಕ್ಟೀಸ್ ಆಗ್ತಾ ಇದೆ. ಐ ಕುಡ್ ಸಿ ಸಮ್ ಬ್ರೈಟ್ ಲೈಟ್. ವೆರಿ ಗುಡ್ ರೇಖಾ, ವೆರಿ ನೈಸ್. ಇವತ್ ನಾನು ಮಲ್ಗಿಲ್ಲ ಮ್ಯಾಮ್. ಆಕ್ಚುಲಿ ನಾನು ಮೆಡಿಟೇಷನ್ ಅಲ್ಲಿ ತುಂಬಾ ಮಲಗ್ಬಿಡ್ತೀನಿ. ಮುಂದೆ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಎಚ್ಚರಿಕೆ ಆದಾಗ ಏನಾಗಿದೆ ಪ್ರಾಕ್ಟೀಸ್ ಆಗ್ತಾ ಇವತ್ ಆಕ್ಚುಲಿ ಫುಲ್ ಅವೇರ್ನೆಸ್ ಬರುತ್ತೆ. ಫುಲ್ ಅವೇರ್ನೆಸ್ ಅಂದ್ರೆ ನೀವು ಕೂತಲ್ಲೇನೆ ಮೆಡಿಟೇಟ್ ಮಾಡ್ಬೋದು. ಮೆಡಿಟೇಷನ್ ಅಂದ್ರೆ ನೀವು ಒಂದ್ ಕಡೆ ಕೂತ್ಕೊಂಡು ಸೈಲೆಂಟ್ ಆಗಿ ಮಾಡ್ಬೇಕು ಅಂತ ಏನಿಲ್ಲ. ಏನೋ ಅಡ್ಗೆ ಮಾಡ್ತಾ ಇರ್ತೀರಾ, ಇಲ್ಲ ಏನೋ ಒಂದ್ ಆಟ ಆಡ್ತಾ ಇರ್ತೀರಾ, ಏನೋ ಒಂದ್ ಟೆನ್ಷನ್ ಆಗುತ್ತೆ. ಜಸ್ಟ್ ಸೈಲೆಂಟ್ ಸ್ಟಾಪ್, ಫ್ರೀಸ್ ಆಗಿ
ಫ್ರೀಸ್ ಆಗಿ ಜಸ್ಟ್ ನಿಮ್ ಒಳಗಿರೋ ಒಂದು ದೇವ್ರನ್ನ ಕನೆಕ್ಟ್ ಆಗಿ ಅಪ್ಪ ಹಿಂಗಾಗ್ತಾ ಇದೆ, ನನ್ಗಾಗ್ತಾ ಇಲ್ಲ, ನಾನ್ ಸರೆಂಡರ್ ಮಾಡ್ತೀನಿ ನನ್ನನ್ನ ನಾನ್ ನಿಮ್ಗೆ, ನನಗ್ ದಾರಿ ತೋರ್ಸು ಅಂತ ಜಸ್ಟ್ ಆ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಮೆಡಿಟೇಟಿವ್ ಆಗ್ಬೋದು. ಪ್ರಾಕ್ಟೀಸ್ ಇಂದ ಬರುತ್ತೆ ಆಯ್ತಾ. ನಾನು 20 ವರ್ಷದಿಂದ ಹುಡುಕ್ತಾ ಇದ್ದೆ, ಇವಾಗ 2025 ಅಲ್ಲಿ ಏನೋ ಒಂದ್ ಮ್ಯಾಜಿಕ್ ಆಗಿದ್ದು. ಸೊ ತಾಳ್ಮೆ ತಾಳ್ಮೆ ಆಗುತ್ತೆ. ಮೇಡಮ್ ಗಾದೆ ಹೇಳಿ. ನನ್ಗೆ ಅಷ್ಟು ಓದಕ್ಕೆ ಅರ್ಥ ಆಗ್ತಾ ಇಲ್ಲ. ಕೇಳ್ಸೋ ಮಾತ್ ಮಾಡಿದ್ದೀರಾ, ಮೆಡಿಟೇಷನ್ ಫೀಲ್ ಆಗುತ್ತೆ. ಓಕೆ, ಗಾದೆ ತರ ಫೀಲ್ ಆಗುತ್ತಾ? ಓಕೆ ಓಕೆ, ಲವ್ ಯು ಆಲ್. ಏನ್ ಕೇಳೋದು ಅಂದ್ರೆ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಗೊತ್ತಿಲ್ಲ, ನಿಮ್ ಸ್ಟೇಟಸ್ ಎಲ್ಲ ಹಾಕೋತೀರಾ ಏನೋ ವಾಟ್ಸಪ್ ಗ್ರೂಪ್ ಅಲ್ಲಿ, ಇದನ್ನ ಈ ತರ ಒಂದು ಕ್ಲಾಸ್ ನಡೀತಾ ಇದೆ, ಶೇರ್ ಮಾಡಿ. ಇನ್ಸ್ಟಾಲು ನಾನು ಯೂಟ್ಯೂಬ್ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತಿದ್ದೀನಿ. ಏನೇನ್ ಈ ಕ್ಲಾಸಲ್ಲಿ ಮಾತಾಡ್ತೀನೋ ಅದನ್ನೇ ಯೂಟ್ಯೂಬ್ ಅಲ್ಲೂ ಮಾತಾಡ್ತೀನಿ, ಇನ್ಸ್ಟಾಲು ಮಾತಾಡ್ತೀನಿ. ನಿಮ್ ಫ್ರೆಂಡ್ಸಿಗೆ ನಿಮ್ ಸ್ಟೇಟಸ್ ಎಲ್ಲ, ಐ ಡೋಂಟ್ ನೋ ಹೌ ಯು ವಾಂಟ್ ಟು, if you like it you can share it. That is the best gift for yourself and for me. Okay, take care, bye. Madam ಗಾದೆ ಅಲ್ಲಿ nobody explained What me is this, your ma'am. YouTube link, please? It's the same, ma'am. ಹೌದಾ? Soumya Bank. I'll it is ಅಚ್ಚಾ, there in my please. Insta. ಅಚ್ಚಾ, ಐ ಸಾ ಯು ಇನ್ ಇನ್ಸ್ಟಾ ಓನ್ಲಿ. ನಂಗೆ ತುಂಬಾ ಖುಷಿ ಆಯ್ತು. ಕನ್ನಡದಲ್ಲಿ ಲಲಿತಾ ಸಹಸ್ರನಾಮಂ ಇಸ್ ಒಂದು ಥೆರಪಿ ಅದು. ಅಂದ್ರೆ ಎನಿಥಿಂಗ್, ನಂಗೆ ಶ್ರೀ ಮಾತಾ ಅಂತ ಹೇಳ್ಬಿಟ್ರೇನೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಬಿಕಾಸ್ ಎವ್ರಿಬಡಿ, ನಾನು ನಾರ್ಮಲಿ ಇಫ್ ಯು ಸಿ ಟೆಂಡೆನ್ಸಿ, ಐ ಆಮ್ ರಶ್ಮಿ ಹರಿಹರನ್ ಹಿಯರ್. ನಾರ್ಮಲಿ ಯು ಸಿ ಮ್ಯಾಮ್, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಒಂದು ಲೋಟ ಇಟ್ಟೆ, ಇವಳಿಗೆ ಇದನ್ ಕೊಟ್ಟೆ ಅದನ್ ಕೊಟ್ಟೆ ಅಂತ ಹೇಳ್ಕೊಳ್ತಾರೆ. ಲಲಿತಾ ಸಹಸ್ರನಾಮಂ ಹ್ಯಾಸ್ ಲಲಿತಾಸ್ ನೇಮ್ ನೋವೇರ್ ಎಕ್ಸೆಪ್ಟ್ ಲಾಸ್ಟ್ ಲಲಿತಾ. ಶ್ರೀಮಾತಾ, ಲಲಿತಾಂಬಿಕಾ, ಅಲ್ಲೇ ಕಣ್ಣಲ್ಲೇ ದರ 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 ಅಂತ ನೀರ್ ಬರ್ತಾ ಇರುತ್ತೆ ನನ್ಗೆ. I am also so blessed that you're part of this program. How did you feel, ma'am? ಮ್ಯೂಚುವಲ್ ಅದು. ಇಟ್ ಇಸ್ ಕನ್ಸ್ಪಿರಸಿ, ಇಟ್ಸ್ ಕನ್ಸ್ಪೈರ್ಡ್ ಬೈ ಗಾಡ್. ನಿಮಿತ್ತ ಅಂತಾರೆ ಅದಕ್ಕೆ. ಅದರ್ವೈಸ್ ಲಲಿತಾ ಸಹಸ್ರನಾಮಂ ಇಸ್ ಸೋ ಬ್ಯೂಟಿಫುಲ್. ಆ ತಾಯಿದಾಳೆ ಅಲ್ಲ, ದುರ್ಗಾ ಸಪ್ತಶತಿ 7 times ಕಲ್ತಿದ್ದೀನಿ, ಬೇಕು ಅಂತ, ಬರದಿನ Very ಅಂತಲ್ಲ, nice, ಬೇಕು ಅಂತ very nice. ಕಲ್ತ್ಕೊಂಡೆ. Because I was Awesome. teaching. Every time I learn from a guru, the drishtikona is so different, perceptions The so meaning is very phenomenal. different. Yeah. Yes, And I'm so always glad. I'm draining. Tumba, it drains me. I just don't know how she's. Ade, you said Meenakshi, no? Nange Yes. ಅನ್ಸತ್ತೆ Madurai Meenakshi ನಿಮ್ಗೆ, you know that ವಿಷ ಕುಡಿತಾಳೆ ಅಲ್ಲ, you know that ಕತೆ. ಆ ಹಾವು ಇದೆ ಅಲ್ಲ, ಶಿವಂದು ಹಾವು, ಅದು ತುಂಬಾ ಪಾಯ್ಸನಸ್ ಆಗ್ಬಿಡತ್ತೆ. ಸೊ ಹಿ ಕಮ್ಸ್ ಅಂಡ್ ಶೀಲ್ ಸೇ, ಆ ಸರೋವರದಲ್ಲಿ ಇರು ಅಂತ ಹೇಳಿದಾಗ, ಪಾಪ ದಟ್ ಹಾವ್ ಗೋಸ್ ಟು ದ ಲೇಕ್. ಅವಾಗ ಮೀನಾಕ್ಷಿ ತಾಯಿ ಬಂದ್ಬಿಟ್ಟು ಶಿ ಡ್ರಿಂಕ್ಸ್ ದ ಪಾಯ್ಸನ್, ಜಸ್ಟ್ ಲೈಕ್ ಹೌ ಶಿವ ಡಸ್. ದಟ್ಸ್ ವೈ ಈಸ್ ಕಾಲ್ಡ್ ನೀಲಕಂಠ. ಕಂಠ ಹಿಡ್ಕೊಳ್ತಾಳಲ್ಲ ಪಾರ್ವತಿ. That's why she is green. That is one of the reasons why she is greenish blue in color too, the Meenakshi Amman. Okay. Because have you learned Sri Vidya, ma'am? I have not practiced, but I have some blessings. My Are paint, I don't know, I think you have joined for the first time in the class, alva, today, ma'am? ಅಲ್ಲ, ನಾನು ಕಾಯ್ತಾ ಇದ್ದೆ. ಏನ್ ಗೊತ್ತಾ ನನ್ಗೆ ಬ್ಯಾಡ್ ಲಕ್, I just tendency to forget. ನಾನು ಕಡಿಮೆ ಮಾತಾಡ್ತಿರ್ತೀನಿ ಅಂತ. I get so many messages on WhatsApp. I just forgot. Today I put alarm and I joined. Okay, very nice. So if you have joined in the earlier classes, I have told something about me. So I am a artist basically. I'm a ಅರೆ ವಾ. software engineer currently working, but I have this special blessing of some painting, and some people told that ಸುಷ್ಟಿನ್ ಮಾಡ್ಬೇಕಾದ್ರೆ ನಿಮ್ಮಂತ ಪೇಂಟರ್ಸ್ನ ಯಾರೋ ಹೈಯರ್ ಮಾಡ್ಕೊಂಡಿದ್ರು ಅಂತ. ಸೊ Definitely, the Saraswati ಆ time, ತರ the iron region. ಸಮಥಿಂಗ್ ಚೇಂಜ್ಡ್ ಫಾರ್ ಮೀ ವೆನ್ ಮೈ ಪೇಂಟಿಂಗ್ ಗಾಟ್ ಡಿಸ್ಪ್ಲೇಡ್ ಇನ್ ಕಂಚಿ ಕಾಮಾಕ್ಷಿ. ಸೊ ಇಫ್ ಯು ಗೋ ಟು ಕಂಚಿ Oh, ಕಾಮಾಕ್ಷಿ, ದೇರ್ ಇಸ್ ಲಲಿತಾ ದೇವಿ painting which is right here also in my room. can you please kindly show her? Acha, I'm so Yeah, sorry. I will Bloody, can you please send share. a photo? ಆಯ್ತಾ, ನಂಗೆ ಫೋಟೋ ಕಳ್ಸಿ. Okay, please kindly. I will share it. It is there. Everybody knows it is there in Insta also. You can feel through. So Acha, from so there, I've been blessed directly from my guru's hand by Kanchi Kamakshi.
from ಶ್ರೀಮಾತ್ರೇ ನಮಃ. Devi. Yeah. ಶ್ರೀಮಾತ್ರೇ All ನಮಃ. right. Thank you so much. Thank you. Anybody else Namaste. want to share? I will close the call. Thank you all. Good night.